ಸ್ನೇಹಿತರೆ, ನಾನು RSS ಕುರಿತು ಮಾತನಾಡಿದ್ದು ಸಾಕಷ್ಟು ಚರ್ಚೆಗೆ ಆಸ್ಪದ ಮಾಡಿಕೊಟ್ಟಿದೆ. ಅದು ಆರೋಗ್ಯಕರ. ಮತ್ತು ನಾನು ಗಾಂಧಿ ಬಗ್ಗೆ ಮಾತನಾಡಿರೋದು ಸಹ ಬಹಳಷ್ಟು ಜನಕ್ಕೆ ಅಸಹನೆ ಉಂಟು ಮಾಡಿದೆ. ಗುಡ್, ನನಗೆ ಗೊತ್ತಿದೆ. ನಾನು 100 ಜನರ ಜೊತೆ ಗಾಂಧಿ ಬಗ್ಗೆ ಮಾತನಾಡಿ ನನ್ನ ನಿಲುವನ್ನು ಹೇಳಿದಾಗ 99 ಅಥವಾ 1000 ಜನದಲ್ಲಿ 999 ಜನ ಒಪ್ಪೋದಿಲ್ಲ. ಕಾರಣ ನನಗೆ ಗೊತ್ತಿದೆ. ಏನು ಅಂತ ಹೇಳಿದ್ರೆ, ನಮಗೆ ಹುಟ್ಟಿದ ದಿನದಿಂದ ಹಿಡಿದು ಈ ಕ್ಷಣದವರೆಗೂ ಗಾಂಧಿಯನ್ನು ನಮ್ಮ ಗಂಟ್ಲೊಳಗೆ ತುರುಕ್ಬಿಟ್ಟಿದ್ದಾರೆ. ಬರೀ ಕಾಂಗ್ರೆಸ್ ಪಕ್ಷ ಅಲ್ಲ, ದೊಡ್ಡ ದೊಡ್ಡ ಬರಹಗಾರರು, ನೋ ದೇ ಆರ್ ನಾಟ್ ಆರ್ಡಿನರಿ ರೈಟರ್ಗಳಲ್ಲ, ಈಗಲೂ ಬರೀತಿದ್ದಾರೆ. ಗಾಂಧಿಯ ಬಗ್ಗೆನೇ ಅಧ್ಯಯನ ಮಾಡ್ತಾರೆ. ಗಾಂಧಿ ಸ್ವಲ್ಪ ಅಲ್ಲ ಬರೆದಿರೋದು, 92 ಸಂಪುಟ ಬಂದಿದೆ ಅವ್ರದ್ದು. ನಾನು ಓದಿಲ್ಲ. ನಾನು ಗಾಂಧಿ ಬಗ್ಗೆ ಓದಿರೋದು ಕಡಿಮೆ. ನಾನು ಅವ್ರದ್ದೇ ಭಾಷೆಯಲ್ಲಿ ಓದಿರೋದು ಕಡಿಮೆ. ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅದನ್ನು ಮಧ್ಯೆ ಓದ್ದೆ ನನಗೆ ಖಂಡಿತ ಇಷ್ಟ ಆಗಲಿಲ್ಲ. ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಮೈ ಬಿಲೀಫ್ ಸಿಸ್ಟಮ್ ಅಂತನೋ ಬೇರೆನೋ ಮೈ ಎಕ್ಸ್ಪೆರಿಮೆಂಟ್ಸ್ ಇನ್ ಲೈಫ್ ನಂಗೆ ಇಷ್ಟ ಆಗ್ತಿತ್ತು. ವಿತ್ ಟ್ರೂತ್ ಅನ್ನೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ನನ್ನ ಹಕ್ಕು ಇದು, ನಾನು ಹೇಳ್ಕೊಡೋದು. ಅಲ್ಲಿ ಯಾವುದೋ ಟ್ರೂತ್ ಬಗ್ಗೆ ಎಕ್ಸ್ಪೆರಿಮೆಂಟ್ ನನಗೆ ಕಾಣಲಿಲ್ಲ. ಮಾಡ್ತಾ ಇದ್ದಿದ್ದಲ್ಲ ಅವರ ನಂಬಿಕೆಗಳ ಬಗ್ಗೆ. ಇಟ್ಸ್ ಗುಡ್. ಗಾಂಧಿಯಿಂದ ಏನಾಗ್ತದೆ, ಎರಡಿದೆ. ಒಂದು ವ್ಯಕ್ತಿ, ಇನ್ನೊಂದು ಫಿಲಾಸಫಿ, ಮೆಟಫರ್, ವಿಶೇಷಣ, ಅಬ್ಜೆಕ್ಟಿವ್ ಆಗಿಬಿಟ್ಟಿದೆ ಅದು. ಈಗ ನನಗೆ ಕೆಲವು ಬರ್ತಾರೆ, ಎಳೆಯರು ಬರ್ತಾರೆ. ಸಾಮಾನ್ಯವಾಗಿ ಇವತ್ತು ಎಳೆಯರು ಹೆಚ್ಚಿಗೆ ವರ್ಕ್ ಮಾಡ್ತಿರೋದು ಸಾಫ್ಟ್ವೇರ್ ಕಂಪನಿಗಳಲ್ಲಿ, ಡಿಜಿಟಲ್ ವರ್ಲ್ಡ್. ಅವರನ್ನು ನಾನು ಹಿಂದೂ ಮುಸ್ಲಿಂ ಗಲಾಟೆ ಬಗ್ಗೆ ನಿಮ್ಗೇನಿದೆ ಅರಿವಿದೆ, ಅಥವಾ ಇರಾನ್ ಯುದ್ಧದ ಬಗ್ಗೆ ಏನಿದೆ, ಟ್ರಂಪ್ ಬಗ್ಗೆ ಏನಿದೆ, ಮೋದಿ ಬಗ್ಗೆ ಏನಿದೆ, ಅವರು ಬಹಳಷ್ಟು ಖುಷಿ ಕೊಡೋ ರೀತಿಯಲ್ಲಿ ಹೇಳ್ತಾರೆ. ಎಷ್ಟು ಖುಷಿ ಕೊಡ್ತಾರೆ ಅಂದರೆ, ಹೆಣ್ಮಕ್ಳು ಗಂಡು ಹುಡುಗರು, ಗಂಡು ಮಕ್ಕಳು ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ. ನೋ ಅಂಕಲ್, ಡೋಂಟ್ ಟಾಕ್ ಅಬೌಟ್ ಇಟ್, ವಿ ಆರ್ ಗಾಂಧೀಸ್. ನಾವು ಗಾಂಧಿಗಳು ಅಂದರೆ ಗಾಂಧಿ ತತ್ವ ಇದು ಮಾಡೋದು, ಅಹಿಂಸೆ ಮತ್ತು ನಮ್ಮಲ್ಲಿ ದ್ವೇಷ ಇಲ್ಲ. ನಾವು ಇದನ್ನೆಲ್ಲ ನೋಡೋಕ್ಕೂ ಹೋಗಲ್ಲ, ಮಾತಾಡೋಕ್ಕೂ ಹೋಗಲ್ಲ. ಆಗ ನಾನು ಹೇಳ್ತೀನಿ ಅವರಿಗೆ, ಗಾಂಧಿ ಯಾವುದರಿಂದ ವಿಮುಖ ಆಗಿರಲಿಲ್ಲ. ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದ್ರು, ಇಲ್ಲಿರೋ ಎಲ್ಲ ಕೊರತೆಗಳ ಬಗ್ಗೆ ಹೇಳ್ತಿದ್ರು, ಆದರೆ ಅವ್ರ ತಲೆಗೆ ಹೋಗಲ್ಲ. ವಿ ಆರ್ ಗಾಂಧೀಸ್. ಅದು ಕೇಳಿದಾಗ ನನಗೇನು ಬೇಜಾರಾಯಿತು ಅಂದ್ಕೊಂಡ್ರೆ ಖುಷಿ ಆಗುತ್ತೆ. ನಾನು ಗಾಂಧಿಯನ್ನು ತಿರಸ್ಕರಿಸಿದರೆ, ಅವರ ಸಿದ್ಧಾಂತವನ್ನು ಒಪ್ಪದೇ ಇದ್ದರೆ, ಅದು RSS ಪರ ಅಂದರೆ ನಾನು ಏನು ಹೇಳ್ಕೊಳ್ಳಿ? RSS ವರ್ಣಾಶ್ರಮ ಧರ್ಮ ನಂಬ್ಕೊಂಡಿದೆ. ಮತ್ತು ಅವರು ಮೋಹನ್ ಭಾಗವತ್ ಅವರು ನನ್ನ ನೋಡೋಕ್ಕೆ ಇಷ್ಟಪಟ್ಟರು ಅಂದ ತಕ್ಷಣ ನಾನು ಒಪ್ಕೊಳ್ತೀನಿ ಅಂತಾನ, ಅಥವಾ ಈ ನಡುವೆ ಮತ್ತೆ ಮುಸ್ಲಿಮರ ಬಗ್ಗೆ ಮಾತನಾಡ್ತಿದ್ದಾರೆ, ಪಾಕಿಸ್ತಾನದ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೋಬೇಕು ಅಂದ ತಕ್ಷಣ ಸಂಪೂರ್ಣ ಬದಲಾಗ್ಬಿಟ್ಟಿದೆ ಅನ್ನೋ ಭ್ರಮೆ ಇದೆಯಾ ನನಗೆ? ಬಿಕಾಸ್ ಇಟ್ ಟೇಕ್ಸ್ ಟೂ ಮಚ್ ಟೈಮ್. ಬದಲಾಗಲ್ಲ ಅಲ್ಲ. ನಮಗೆ ಪ್ರಶ್ನೆ ಮಾಡೋದನ್ನು ಆಧುನಿಕ ಕಾಲದಲ್ಲಿ ಹೆಚ್ಚು ಹೇಳ್ಕೊಟ್ಟ ವ್ಯಕ್ತಿ ಬರ್ಟ್ರಾಂಡ್ ರಸೆಲ್. ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಥಿಂಕ್ ಮಾಡು, ಯಾವುದನ್ನು ಕಣ್ಮುಚ್ಕೊಂಡು ಒಪ್ಕೋಬೇಡ ಅಂತ ಹೇಳಿದ ಮಹಾ ಚೇತನ ಅದು. ಅವ್ರು ಹೇಳೋದು, ಐ ವಿಲ್ ನಾಟ್ ಡೈ ಫಾರ್ ಮೈ ಬಿಲೀಫ್ಸ್ ಅಂತಾರೆ. ಕಾರಣ ಏನು ಅಂದರೆ, ನನ್ನ ಬಿಲೀಫ್ ನಾಳೆ ಬದಲಾಗಬಹುದು. ಸಮಾಜದ್ದೇ ಆಗ್ಬೋದು ಅಥವಾ ವ್ಯಕ್ತಿಗಳು ಅವ್ರದ್ದೇ ಆಗಬಹುದು ಅಂತಾರೆ. ನನಗೆ ಬದಲಾಗಿಲ್ಲ. ಮೊದಲಿಂದಲೂ ನನಗೆ ಗಾಂಧಿ ಅಷ್ಟು ಇಷ್ಟ ಆಗಿಲ್ಲ. ಇದ್ರ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇಲ್ಲ. 2000 ಇಸ್ವಿನಲ್ಲಿ 26 ವರ್ಷಗಳ ಹಿಂದೆ ಅಗ್ನಿನಲ್ಲಿ ಲೇಖನ ಮಾಲಿಕೆ ಬರೆಯೋಕ್ಕೆ ಶುರು ಮಾಡ್ತೀನಿ. ಗಾಂಧಿ ಹೇಗೆ ದಿಕ್ಕು ತಪ್ಪಿಸಿದ್ರು ಇಂಡಿಯಾದ ಜನತೆಯನ್ನು ಅಂತ. ಆಗ ಕಮ್ಯುನಿಸ್ಟರು, ಕೆಲವು ದಲಿತ ಇವರು ನಮಗೆ ಬರಿತಾ ಇದ್ದವರು ಮತ್ತು ನನಗೆ ಸಂಪರ್ಕದಲ್ಲಿದ್ದವರು, ದಲಿತ ಮುಖಂಡರುಗಳು ಮತ್ತು ಕಮ್ಯುನಿಸ್ಟ್, ಅವರು ಒಪ್ಕೊಳ್ತಾರೆ. ಬಲವಾಗಿ ಟೀಕ್ಸೋರು ಯಾರು ಅಂತ ಹೇಳಿದ್ರೆ ದೇವನೂರು ಮಹಾದೇವ, ರಾಮದಾಸು ಇವರುಗಳು. ನೀವು ಗಾಂಧಿ ಓದೇ ಇಲ್ಲ, ಗಾಂಧಿ ನೀವು ಅರ್ಥ ಮಾಡ್ಕೊಳಕ್ಕೆ ಹೋಗಿಲ್ಲ, ಗಾಂಧಿನ ನೀವು ಓದಿ ಅಂತ ಹೇಳಿ ದೇವನೂರು ಮಹಾದೇವ ಪುಸ್ತಕಗಳು ಕಳಿಸ್ತಾರೆ. ಸಣ್ಣ ಪುಸ್ತಕಗಳು ಓದ್ತೀನಿ, ಓದ್ದಾಗಲೂ ನಾನು ಇದು ಚೇಂಜ್ ಆಗಲ್ಲ. ಆದರೆ ಅವರೆಲ್ಲ ನಮಗೆ ಗೈಡಿಂಗ್ ಫೋರ್ಸ್ಗಳು. ಅವ್ರಿಗೆ ಸುಮ್ಮನೆ ಮನಸ್ಸಿಗೆ ಇದಾಗತ್ತೆ ಅಂತೇಳಿ ಈ 3 ಲೇಖನ ಮಾಲೆ ಬರೆದು ನಿಲ್ಲಿಸ್ಬಿಡ್ತೀನಿ. ಇವತ್ತು ನನಗೆ ಆಗಿದಿಲ್ಲ. ಯಾಕೆಂದ್ರೆ ಇವತ್ತು ಹೇಳದೇ ಇದ್ದರೆ ಇದೇನು ದೊಡ್ಡ ಇದಲ್ಲ. ಒಂದು ನಾನು ನಿಮಗೆಲ್ಲ ಹೇಳ್ತೀನಿ, ಗಾಂಧಿ ಇರಲಿ ಮತ್ತು ಅಂಬೇಡ್ಕರ್ ಇರಲಿ, ಅವರೆಲ್ಲರೂ ಸಹ ಹಗಲು ರಾತ್ರಿ ಸಮೂಹಗಳಿಗೋಸ್ಕರನೇ ಬದುಕಿದ್ದದ್ದು. ಅದರಲ್ಲಿ ಯಾವ ಇದೂ ಇಲ್ಲ. ಗಾಂಧಿ ಏನೇ ಯೋಗ್ಯತರ ಬಿಹೇವ್ ಮಾಡಲಿ, ಅಂಬೇಡ್ಕರ್ ಅವರು ಮಹಾಜ್ಞಾನದ ವಿಜ್ಞಾನಿ ಆಗಿದ್ರು. ಅವರೆಲ್ಲರೂ ಸಹ 24 ಗಂಟೆ ಎಚ್ಚರ ಎಲ್ಲಿರ್ತಾರೋ ಅಥವಾ ನಿದ್ದೆ ಮಾಡ್ತಾ ಇರುವಾಗಲೂ ಸಮೂಹದ ಬಗ್ಗೆ ಇದು ಮಾಡ್ತಿದ್ರು. ನಾನು ಖಂಡಿತ ಸಮೂಹದ ಬಗ್ಗೆ ಯೋಚನೆ ಮಾಡೋದು ಬಹಳ ಕಡಿಮೆ. ನಾನು ಬದುಕೋಕೆ ಮುಂಚೆನೂ ಸಮೂಹ ಇದೆ, ಓದುವೆಲೂ ಇದ್ದೇ ಇರುತ್ತೆ. ನಾನಿದು ಆದರೆ ನಾನಿರುವಾಗ ಮಾತ್ರ ನಾನಿರ್ತೀನಿ. ನನ್ನದು ಏನಿದ್ರು ಆಂತರ್ಯದ ಜಗತ್ತಿಗೆ ಹೆಚ್ಚಿಗೆ ಹೋಗ್ತೀನಿ. ಹಾಗೆಯೇ ಈ ನಡುವೆ ಹೆಚ್ಚಿಗೆ ಮಾತಾಡ್ತಿಲ್ಲ. ಬಹುಶಃ ಅಗ್ನಿ ಪತ್ರಿಕೆ ಇದ್ದಿದ್ರೆ ಅನಿವಾರ್ಯ ಇರ್ತಿತ್ತು, ಬರಿತಾ ಇರ್ತಿದ್ದೆ. ಆದರೂ ಹಂಚ್ಕೋಬೇಕು ಅಂತ ನಾನು
ನನ್ನನ್ನು ಇಷ್ಟಪಡೋರು ಯಾರೂ ನನ್ನನ್ನು ಖಂಡಿಸುವಾಗ ನನ್ನ ಬಗ್ಗೆ ಅಸಹನೆ ತೋರಿಸಿಲ್ಲ, ಪ್ರೀತಿಯಿಂದನೇ ಹೇಳ್ತಾರೆ ನಮಗಿದು ಒಪ್ಪಿಗೆ ಆಗಿಲ್ಲ ಅಂತ. ಗುಡ್. ಸ್ನೇಹಿತರೆ, ನಾವು ಯಾವ ಕಾರಣಕ್ಕೂ ಏನೇ ನಮ್ಮ ಮಹಾ ಕವಿ ಪಂಪ ಹೇಳಿದ್ರು ಕುರಿತೋದದೆ ಕಾವ್ಯ ಪ್ರಯೋಗ ಮಾಡಬಾರ್ದು. ಪಂಪನ ಕಾಲದಲ್ಲಿ ಎಷ್ಟು ಕಾವ್ಯಗಳಿತ್ತೋ ನನಗೆ ಗೊತ್ತಿಲ್ಲ, ಆದರೆ ಇವತ್ತಂತೂ ನಾವು ಹೇಳೋದು ಕುರಿತೋದದೆ ಮಾತನಾಡೋದು, ಕುರಿತೋದದೆ ಸಂವಾದಕ್ಕೆ ಹೋಗೋದು, ಕುರಿತೋದದೆ ಕಾವ್ಯ ಪ್ರಯೋಗ ಮಾಡೋದು ತಿಳಿವು ಇರುತ್ತೆ. ಇವತ್ತು ನಮ್ಮ ಸುತ್ತಲೂ ಇರೋ ದೊಡ್ಡ ದೊಡ್ಡ ಬರಹಗಾರರು, ಕನ್ನಡ ಇರ್ಬೋದು, ರಷ್ಯನ್ ಇರ್ಬೋದು, ಫ್ರೆಂಚ್ ಇರ್ಬೋದು, ಅವರೆಲ್ಲ ಕುರಿತು ಓದಿಯೇ ಕಾವ್ಯ ಪ್ರಯೋಗ ಮಾಡಿದ್ದು. ಆ ಕಾಲದಲ್ಲಿ ನಮಗೆ ಕುರಿತು ಓದೋದಷ್ಟು ಕಾವ್ಯಗಳಿರಲಿಲ್ಲ. ಯಾವಾಗ ವೇದಗಳ ರಚನೆ ಆದಾಗ, ರಾಮಾಯಣ ಮಹಾಭಾರತ ದಾಖಲಾದಾಗ, ರಚನೆ ಆದಾಗ, ಯಾಕೆ ರಾಮಾಯಣ ಮಹಾಭಾರತ ಹಾಡುಗಾರರು ಹಾಡ್ಕೊಂಡು ಹೋಗ್ತಾ ಇದ್ದದ್ದು, ಅದನ್ನು ವ್ಯಾಸ ಮತ್ತು ವಾಲ್ಮೀಕಿ ಮಾಡಿದರು ಅಂತ ಹೇಳ್ತಾರೆ. ಅದು ಹೇಗೆ ಬಂತು ಅನ್ನೋದು ಮುಖ್ಯ ಅಲ್ಲ, ಮಹಾಕಾವ್ಯಗಳು ಅದೇ ರೀತಿ ಎಲ್ಲ ಭಾಷೆಗಳಲ್ಲೂ ಇದೆ. ಆದರೆ ಇವತ್ತು ನಾನು ಗಾಂಧಿಯ ಸಮಕಾಲೀನ ಅಲ್ಲ, ಹಾಗಾಗಿ ಗಾಂಧಿಯವರು ಹೇಗೆ ವರ್ತಿಸ್ತಿದ್ರು ಏನೂ ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಬರವಣಿಗೆಗಳು ಸಿಗುತ್ತೆ, ಗಾಂಧಿಯವರು ಬರೆದಿರೋದು, ಇತರರು ಬರೆದಿರೋ ಬರವಣಿಗೆಗಳು ಸಿಗುತ್ತೆ. ಆ ಬರವಣಿಗೆಗಳ ಮೂಲಕ ನಮಗೆ ಗೊತ್ತಾಗೋದೇನು ಅಂದರೆ, ನಮ್ಮ ದೇಶದ ಇತಿಹಾಸದಲ್ಲಿ, ನಮ್ಮ ದೇಶದ ಒಟ್ಟು ಇತಿಹಾಸದಲ್ಲಿ ಮತ್ತು ಇವತ್ತಿನ ನಮ್ಮ ರಚನೆಯಲ್ಲಿ ಪಾತ್ರ ವಹಿಸಿರೋ ಕಾಲಘಟ್ಟ ಯಾವುದು ಅಂದರೆ 1920ರಿಂದ 1940. ಆ 20 ವರ್ಷಗಳೇ ನಮ್ಮನ್ನ ರೂಪಿಸಿದ್ದು, ರೂಢಿಸಿದ್ದು. ಇವತ್ತು ನಮ್ಗೆ ಎಲ್ಲಿ ಗಾಂಧಿಯವರ ಚಿಂತನೆಗಳನ್ನ ಮಾತನಾಡ್ತಾರಲ್ಲ, ಕಾಂಗ್ರೆಸ್ ಪಕ್ಷ ಇರಬಹುದು, ಇತರರು ಇರಬಹುದು, ಎಲ್ಲಿ ಆ ತತ್ವಗಳನ್ನ ಪಾಲಿಸ್ತಾ ಇದ್ದೀರಿ? ಅವ್ರನ್ನ ಒಪ್ಕೊಳ್ಳೋದು ಅಂದಾಗ ಆ ತತ್ವಗಳನ್ನ ಒಪ್ಕೊಳ್ಳೋದಲ್ವಾ, ಅಳವಡಿಸ್ಕೊಳ್ಳೋದಲ್ವಾ? ಇದನ್ನು ತೆಗೆದುಕೊಂಡು ನಾನು ಕುತ್ಸಿತ ಪದಗಳಿಂದ ಮಾತನಾಡೋಕ್ಕೆ ಇಷ್ಟಪಡಲ್ಲ. ಅಳವಡಿಸ್ಕೊಂಡಿಲ್ಲ ಬಿಡಿ, ನೀವು ಅದನ್ನು ಅಳವಡಿಸ್ಕೊಳ್ಳೋ ರೀತಿಯಲ್ಲಿ ನಾನು ಹೇಳಿದ್ನಲ್ಲ, ಈಗ ನನಗೆ ಆ ಮಕ್ಕಳು ಹೇಳೋದು ಸಾಫ್ಟ್ವೇರ್ನವರು ವಿ ಆರ್ ಗಾಂಧೀಸ್, ಆ ಥರ ಎಲ್ಲಿದೆ? ಇಲ್ಲ, ಬಿಟ್ಬಿಡಿ. 2, ಆ 20 ವರ್ಷಗಳಲ್ಲಿ ಗಾಂಧಿ ರೂಢಿಸಿದ ಮನಸ್ಥಿತಿ ಏನು? ಆ ಮನಸ್ಥಿತಿ ನಮ್ಮ ದೇಶಕ್ಕೆ ಎಷ್ಟು ಪ್ರಯೋಜನಕಾರಿ ಆಯಿತು? ನಾನು ವ್ಯಾಪಕವಾಗಿ ಇದ್ರ ಬಗ್ಗೆ ಮಾತನಾಡೋದಿಲ್ಲ. ನನಗೆ ಗೊತ್ತಿರೋದನ್ನು, ನನ್ನ ಗ್ರಹಿಕೆಗೆ ಬಂದದ್ದನ್ನು ಈಗ ಕಾಲಮಿತಿಯಲ್ಲಿ ಎಷ್ಟು ಹೇಳಬೇಕು ಅಷ್ಟು ಹೇಳ್ತೀನಿ. ನಿಮಗೆ ಒಂದೇ ಹೇಳ್ತೀನಿ, ನಿಮಗೆ ಇದ್ರ ಬಗ್ಗೆ ಆಸಕ್ತಿ ಇದ್ದಾಗ ಈಗ ನಾವು ಆರಿಸ್ಕೊಳ್ತೀವಿ. ಆ 20 ವರ್ಷ ಕಾಲಘಟ್ಟದಲ್ಲಿ ಯಾರ್ಯಾರ ಚರಿತ್ರೆಯನ್ನು ಗಮನಿಸಬೇಕು, ಆಳುವಾಗ ಅಧ್ಯಯನ ಮಾಡೋದು ಬೇಕಾಗಿಲ್ಲ, ಗಮನಿಸಬೇಕು, ಒಪ್ಕೋಬೇಕು, ಅಥವಾ ಸಾಹಿತ್ಯ ಒಪ್ಕೋಬೇಕು ಅಂತ. ಅದರಲ್ಲಿ ನಾನು ಹೇಳಿದಾಗೆ ಗಾಂಧಿ ಎಲ್ಲ ಕಡೆ ಟೆಕ್ಸ್ಟ್ ಆಗಿದೆ, ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಅವರ ಪಟ್ಟಿಗಳಲ್ಲಿದ್ದಾವೆ. ಅದೇ ಕಾಲದಲ್ಲಿ ಮತ್ತು ಅವರಿಗೆ ಸಹಕಾರಿಯಾಗಿ, ಅವರಿಗೆ ಉತ್ತೇಜನಕಾರಿಯಾಗಿ, ಬೆಂಬಲವಾಗಿ ಅನೇಕ ಜನ ಆ ಸಮಯದಲ್ಲಿ ಬರೆದಿದ್ದಾರೆ. ಇಂಡಿಯಾದವರು ಇದ್ದಾರೆ, ವಿದೇಶಿಯರು ಇದ್ದಾರೆ, ಬ್ರಿಟನ್ನವರು ಇದ್ದಾರೆ. ಅದೇ ಸಮಯದಲ್ಲಿ ಒಂದು ಧ್ವನಿ ಬರುತ್ತೆ. ನಾನು ನಿಮ್ಗೆ ಗೊತ್ತಿದೆ, ರಾಜಕಾರಣಿ ಎಲ್ಲ ವೃತ್ತಿ ರಾಜಕಾರಣಿ ಆಗೋ ಸಾಧ್ಯತೆಗಳೇ ಇಲ್ಲ, ಮತ್ತು ಯಾರನ್ನೋ ಓಲೈಸಕ್ಕೆ ಮಾತಾಡೋದಿಲ್ಲ, ಪೊಲಿಟಿಕಲಿ ಕರೆಕ್ಟ್ ಅಂತ ಹೇಳೋದಿಲ್ಲ. ಆದರೆ ಒಂದು ವ್ಯಕ್ತಿ ಬರುತ್ತೆ, ಅದು ಒಂಟಿ ಧ್ವನಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಎಲ್ಲ ಸಮೂಹಗಳು, ಬರಹಗಾರರ ಸಮೂಹಗಳು ಮತ್ತು ಪ್ರಗತಿಪರರ ಸಮೂಹಗಳು, ಸಾಹಿತಿಗಳ ಸಮೂಹಗಳು ಅವ್ರನ್ನೇನು ಮೆಚ್ಚಿ ಮಾತನಾಡಿಲ್ಲ. ಅವರು ಬದುಕಿದ್ದ ಕಾಲಘಟ್ಟದಲ್ಲಿ ಅಂಬೇಡ್ಕರ್, ನಾನು ಭಾಳ ಸರಿ ಹೇಳ್ಕೊಂಡಿದ್ದೀನಿ, ಅಂಬೇಡ್ಕರ್ ನನಗೆ ಇಷ್ಟ ಆಗೋದು ಸಂವಿಧಾನದ ಕಾರಣಕ್ಕಲ್ಲ. ಯಾರಾದರೂ ಸಂವಿಧಾನವನ್ನು ಸುಟ್ಟು ಹಾಕಿದ್ರೆ ಮೊಟ್ಟ ಮೊದಲಿಗೆ ಸುಟ್ಟು ಹಾಕೋದು ನಾನು ಅಂತ ಅಂಬೇಡ್ಕರ್ ಪಾರ್ಲಿಮೆಂಟಲ್ಲಿ ಹೇಳ್ತಾರೆ. ಆಮೇಲೆ ಅಂಬೇಡ್ಕರ್ ತುಂಬ ಮಾತನಾಡ್ತಿರ್ಲಿಲ್ಲ, ಬರೀತಿದ್ರು, ತುಂಬ ಎವ್ರಿ ಡೇ ಬರೀತಾ ಇದ್ರು ಅವರು. ಹಿ ವಾಸ್ ಎ ಗ್ರೇಟ್ ಎಕನಾಮಿಸ್ಟ್. ಆ ಒಂದು ಆಸ್ಪೆಕ್ಟ್ನ ನಾವು ಯಾರೂ ಗಮನಿಸ್ತಿಲ್ಲ, ಬರೀ ಸಂವಿಧಾನ. ಯಾರೂ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ, ಅದು ಬೇರೆಯವ್ರು ಬಿಡಿ. ಸ್ವಲ್ಪ ಸ್ಪಷ್ಟತೆಯಲ್ಲಿ ಸಾಕಷ್ಟು ಆಳದಲ್ಲಿರೋ ಸಿದ್ದರಾಮಯ್ಯ ಹೇಳ್ತಾರೆ, ಅಂಬೇಡ್ಕರ್ ಸಂವಿಧಾನ ಕೊಡದೇ ಇದ್ದರೆ ನಾನು ಹೊಲದಲ್ಲಿ ಚಡ್ಡಿ ಹಾಕ್ಕೊಂಡಿರ್ತಿದ್ದೆ. ಏನು ಮಾತಿದು! ಆದರೆ ಆ ಸಂವಿಧಾನ ಇಲ್ಲದೆ ಇದ್ದಾಗಲೇ ಅಂಬೇಡ್ಕರ್ ಆಗಲಿ, ಜಗಜೀವನ್ ರಾಮ್ ಆಗಲಿ ಹೇಗೆ ಎಜುಕೇಟೆಡ್ ಆದರು? ಅವ್ರಿಗೆ ಯಾವ ಸಂವಿಧಾನ ಇತ್ತು? ಮತ್ತು ಆ ಸಮಯದಲ್ಲಿ ಜಸ್ಟಿಸ್ ಪಾರ್ಟಿನಲ್ಲಿ ಎಷ್ಟು ಜನ ಲಾಯರ್ಗಳಿದ್ರು? ಸಿಟ್ಟಿದ್ದು ಆಡಳಿತ ವರ್ಗವನ್ನು ತಮ್ಮ ಕಂಟ್ರೋಲ್ನಲ್ಲಿ ಬ್ರಾಹ್ಮಣ ಜಾತಿ ಇಟ್ಕೊಂಡಿದೆ. ಅವರು ಜಡ್ಜ್ಗಳಿರ್ಬೋದು, ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇರಬಹುದು, ಅಥವಾ ದಿವಾನ್ರುಗಳಿರ್ಬೋದು, ಇಟ್ಕೊಂಡಿದೆ ಅನ್ನೋದು ಇತ್ತೇ ಹೊರತು ಇವ್ರು ಯಾರೂ ಇದು ಬರೋಕ್ಕೆ ಮುಂಚೆ ಇರಲಿಲ್ಲ. ಆ ಒಂದು ಕಾಲಘಟ್ಟದಲ್ಲಿ ಹೇಳಿದ್ನಲ್ಲ ಹಿಂದೆ,
ವರ್ಣಾಶ್ರಮ ಧರ್ಮ ಸ್ಥಾಪನೆ ಆದಾಗ ನಾನು ಹೇಳಿದ್ದೀನಿ, ನನ್ನ ಕುಟುಂಬದಲ್ಲಿ ಯಾರಿದ್ರು, ನನ್ನ ಕುಟುಂಬದಲ್ಲಿ ನಮ್ಮ ಮುತ್ತಾತ ಬಿಟ್ಟು ಗೊತ್ತಿಲ್ಲ ಅಂತ. ಆದರೆ ಅಟ್ ದ ಸೇಮ್ ಟೈಮ್ ಮತ್ತೊಂದು ಚಾರಿತ್ರಿಕ ವಾಸ್ತವನೂ ನನಗೆ ಗೊತ್ತಿದೆ. ಅನೇಕ ಜನ ಶೂದ್ರರು ಈ ದೇಶ ಆಳಿದ್ದಾರೆ, ಶೂದ್ರ ರಾಜರುಗಳು. ಆದರೆ ಶೂದ್ರ ರಾಜ ಆಳಿದ ತಕ್ಷಣ ಅವನು ಕ್ಷತ್ರಿಯ ಆಗ್ತಾನೆ, ಆ ಶೂದ್ರತ್ವವನ್ನು ಕಳ್ಕೊತಾನೆ. ಅದನ್ನು ಮಾಡ್ತಿದ್ದವ್ರು ಯಾರು? ಈ ಪುರೋಹಿತಶಾಹಿ. ಇದ್ರ ಮೇಲೆ ಬೌದ್ಧಿಕವಾಗಿ ಜನಗಳ ಮೇಲೆ ಹಿಡಿತ ಇಟ್ಕೊಂಡಿದ್ದ ಪುರೋಹಿತಶಾಹಿ. ಅಂಬೇಡ್ಕರ್ ಹೇಳ್ತಾರೆ, ಅಂಬೇಡ್ಕರ್ ಬ್ರಾಹ್ಮಣರು ಹೊರಗಿಂದ ಬಂದರು ಅನ್ನೋ ವಾದ ತಪ್ಪಿ ಕೂಡ ಒಪ್ಕೊಳ್ಳೋದಿಲ್ಲ. ಅವರು ಇಲ್ಲಿಯವರೇ. ಇಲ್ಲಿರೋ ಶೂದ್ರ ಇರಬಹುದು ಅಥವಾ ವೈಶ್ಯ ಇರಬಹುದು, ನಂತರ ಬಂದ ದಲಿತ ಇರಬಹುದು, ಎಲ್ಲ ಕ್ಷತ್ರಿಯರಿಂದ ಬಂದವರೇ. ಆ ಕಾಲದಲ್ಲಿ ಇದ್ದಿದ್ದು ಒಂದು ಕಡೆ ಇವನು ಮಾಡ್ತಿದ್ದ ಬುದ್ಧಿವಂತ ಇರ್ತಿದ್ದ ಪುರೋಹಿತಶಾಹಿ, ಇನ್ನೊಂದು ಕಡೆ ಕ್ಷತ್ರಿಯ ಹೋರಾಟ ಮಾಡ್ತಿದ್ದ. ಹೋರಾಟ ಮಾಡೋದನ್ನ ಕ್ಷತ್ರಿಯ, ಹೋರಾಟವನ್ನೇ ಯಾರು ಒಪ್ಕೊಂಡ್ಬಿಟ್ರೋ ಕ್ಷತ್ರಿಯರು ಅಂತ ಮಾಡಿದ್ರು ಅಂತಾರೆ. ಐ ಡೋಂಟ್ ವಾಂಟ್ ಟು ಆರ್ಗ್ಯೂ ಅಬೌಟ್ ಇಟ್. ಅನೇಕ ನಾನು ಕುರುಡಾಗಿ ಅಂಬೇಡ್ಕರ್ ಅವ್ರನ್ನ ಒಪ್ಪೋದಿಲ್ಲ. ಅವ್ರ ಉಪನಿಷತ್ ನನಗಿಷ್ಟ ಅಂತ ಹೇಳ್ತಾರೆ. ಆದರೆ ಸಮಾಜ ಬದಲಿಸೋದಕ್ಕೆ, ಅದು ಸಮೂಹಗಳನ್ನ ಬದಲಿಸೋದಕ್ಕೆ ಅದು ಪ್ರಯೋಜನಕ್ಕೆ ಬರಲ್ಲ ಅಂತಾರೆ. ನಾನು ಅದನ್ನು ವ್ಯಕ್ತಿಗತವಾಗಿ ವ್ಯಕ್ತಿ ಬದಲಾಗ್ತಾ ಹೋದರೆ ಅವನ ಸುತ್ತಲಿನ ಪರಿಸರ ಬದಲಾಗತ್ತೆ ಅಂತ ನಂಬ್ಕೊಂಡಿರೋನು. ಅವರಿಗಿಂತಲೂ ಹೆಚ್ಚು ಉಪನಿಷತ್ತುಗಳನ್ನ ಅವರು ಹೊಗಳಿದ್ದಾರೆ, ನಾನು ಒಪ್ಕೊಳ್ತೀನಿ. ಅದೇ ರೀತಿಯಲ್ಲಿ ಅವರು ಕಮ್ಯುನಿಸಮ್ನ ವಿರೋಧಿಸ್ತಿದ್ರು. ಆದರೆ ನಾನು ಕಮ್ಯುನಿಸಮ್ ಇಷ್ಟಪಡ್ತೀನಿ. ಇವತ್ತಲ್ಲ, ಇನ್ನು 100 ವರ್ಷಕ್ಕೆ ಹೋದ್ರೂ, ಒಂದು 500 ವರ್ಷ ಆದಮೇಲಾದರೂ ಈ ಬಂಡವಾಳಶಾಹಿ ಹೋಗುತ್ತೆ, ಅದು ಬರುತ್ತೆ ಅದು ಕೂಡ ಬೆಳೀತಾ ಹೋಗುತ್ತೆ. ಬೇರೆ ರೀತಿ, ಅದು ಯಾವುದೋ ಧರ್ಮಗಳ ರೀತಿ ನಿಂತ ನೀರಲ್ಲ, ಅದು ಮಲೆತ ನೀರಲ್ಲ. ಯಾವುದೇ ಒಂದು ಸಿದ್ಧಾಂತ ಬೆಳೀತಾ ಹೋಗುತ್ತೆ ಅಂತ ನಂಬ್ಕೊಂಡಿರೋನು. ಇದನ್ನು ಹೇಳಿದಾಗ ನೀನು ಕೂಡ ಆರ್ಥಿಕವಾಗಿ ಚೆನ್ನಾಗಿದೆಯಾ, ನೀನು ಯಾಕೆ ನಿನ್ನ ಇದನ್ನೆಲ್ಲ ಕೊಡಲ್ಲ, ಆಸ್ತಿ ಎಲ್ಲ ಕೊಟ್ಬಿಟ್ಟು ಬಂದ್ಬಿಡು ಕಮ್ಯುನಿಸಮ್ಗೆ ಅಂತ ಕೆಲವರು ಕುಹಕ ಹೇಳ್ತಾರೆ. ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಸಮೂಹಗಳ ವಿಷಯ ಇದು. ನನ್ನ ಮನೆಯಿಂದ ಹಿಡಿದು ಎಲ್ಲ ಮನೆಗಳನ್ನೂ ತೊಗೊಂಡ್ಬಿಡ್ಲಿ ಸರ್ಕಾರ, ಬರಲಿ ಕಮ್ಯುನಿಸಮ್ ತೊಗೊಂಡ್ಬಿಡ್ಲಿ, ತೊಗೊಂಡು ಅದನ್ನು ಡಿವೈಡ್ ಮಾಡಲಿ. ಎಷ್ಟೆಷ್ಟು ಜನಕ್ಕೆ ಕೊಡಬೇಕು, ಏಕೆ ಕೊಡಬೇಕು, ಒಂದು ಸಮಾನತೆ, ಒಂದು ಸಮಾನಾಂತಗಳ ಒಂದು ರೀತಿಯಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಬದುಕಬಹುದಾದಂತಹ ಒಂದು ಆರ್ಥಿಕ ವ್ಯವಸ್ಥೆ ಬರಬೇಕು. ಎಲ್ರಿಗೂ ಸಮಪಾಲು ಕೊಡೋಕ್ಕಾಗೋದಿಲ್ಲ, ಅರ್ಥನೇ ಇಲ್ಲ ಅದು. ಆದರೆ ಸಮರ್ಪಕವಾಗಿ ಹಂಚಿಕೆ ಆಗಬೇಕು. ಸಂಪತ್ತು ಹಂಚಿಕೆ ಆಗಿಲ್ಲ. ಆ ಕಮ್ಯುನಿಸ್ಟ್ ಅವರು ಇದನ್ನು ಲೈಕ್ ಮಾಡ್ತಿರ್ಲಿಲ್ಲ, ಯಾವುದನ್ನು, ಕಮ್ಯುನಿಸಮ್ನ. ಆದರೆ ಆಸ್ತಿಯ ಸಮರ್ಪಕ ಹಂಚಿಕೆ ಬೇಕು ಅನ್ನೋದು ಭಾಳ ಕಡೆ ಕಾಣುತ್ತೆ. ನಾನು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಆ 20 ವರ್ಷಗಳಲ್ಲಿ ಏನೇನು ನಡೆದಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಪುಸ್ತಕ, ಅದು ನನಗೆ ಸತ್ಯವಾಗ್ಲೂ ಹೇಳ್ತೀನಿ, ಕನ್ನಡದಲ್ಲಿ ಬಂದಿದೆ ಅಂತ ಗೊತ್ತಿರಲಿಲ್ಲ. ಈಗ ನಮ್ಮ ಗೆಳೆಯರಿಗೆ ಮಾತನಾಡಿದೆ, ಅವ್ರು ಕನ್ನಡದಲ್ಲಿ ಬಂದಿದೆ, ಓದಿದ್ದೀರ ಅಂದಾಗ ತಿರುವಾಕಿದೀವಿ, ಓದಿಲ್ಲ. ನಾನು ಪ್ರತಿಯೊಂದು ಪದಾನೂ ಓದಿದ್ದೀನಿ. ಯಾಕೆ ನಂಗೆ ಎಲ್ಲೋ ಒಂದು ಕಡೆ ಕೆಲವು ಇದಾದಾಗ ನನಗೆ ಬರೆಯೋದಕ್ಕಿಂತಲೂ ಮಾತನಾಡೋದಕ್ಕಿಂತ ತಿಳ್ಕೊಳ್ಳೋದು, ಏನು ಜಗತ್ತಿನಲ್ಲಿ ನಡೀತು ಅಂತ ತಿಳ್ಕೊಳ್ಳೋದ್ರ ಬಗ್ಗೆ ಆಸಕ್ತಿ. ನಾನು ಕೆಲವು ಪುಸ್ತಕಗಳು ಓದ್ತಾ ಇರ್ತೀನಿ. ಇತ್ತೀಚಿನ ತಿಂಗಳುಗಳಲ್ಲಿ ಆಳವಾಗಿ ನನ್ನ ಇದು ಮಾಡ್ತಾ ಇರೋದು ಅಂದರೆ ಪಾರ್ಟಿಷನ್ ಆಫ್ ಇಂಡಿಯಾ, ಪಾಕಿಸ್ತಾನ್ ಪಾರ್ಟಿಷನ್ ಆಫ್ ಇಂಡಿಯಾ. ಯಾವಾಗ ಅಂಬೇಡ್ಕರ್ ಅವರು ಬರೆದಿದ್ದನ್ನು 40ನೇ ಇಸ್ವಿಲಿ. ಪ್ಲೀಸ್ ನೀವೆಲ್ಲರೂ ಓದಿ ಅದನ್ನು ಓದಿದಾಗ ಬಳಸಿರೋ ಭಾಷೆ, ಹೇಳುವ ರೀತಿ, ಇದನ್ನು ಓದಿದಾಗ ಅದು ಒಂದು ರಾಜಕೀಯದ ಬಗ್ಗೆ ಅಥವಾ ಸಮಾಜದ ಬಗ್ಗೆ ಮಾತ್ರ ಹೇಳ್ತಾರೆ ಅಂತ ಅನಿಸೋದಿಲ್ಲ. ಅದನ್ನು ನಾನು ಬೇರೆ ದಿಕ್ಕಿನಲ್ಲಿ ಬೇರೆ ಆಸಕ್ತಿ ಇಟ್ಕೊಂಡಿದ್ರು ಸಹ ಹೇಗೆ ಆಲೋಚನೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ. ಏನೇನನ್ನು ನೀನು ಪ್ರಶ್ನೆ ಮಾಡ್ಕೋಬೇಕು, ನಿನಗೆ ಆಧ್ಯಾತ್ಮದ ದಾರಿಯಲ್ಲಿ ಹೇವಜ್ರ ತಂತ್ರ ಓದ್ತಾ ಇದ್ರೂ ನೀನು ಏನೆಲ್ಲ ಪ್ರಶ್ನೆಗಳನ್ನ ಎತ್ತಬಹುದು, ಹೇಗೆ ಥಿಂಕ್ ಮಾಡಬೇಕು ಅನ್ನೋದನ್ನು ಆ ಪುಸ್ತಕ ಕಲಿಸ್ಕೊಡುತ್ತೆ. ಸಾಮಾನ್ಯ ಪುಸ್ತಕ ಅಲ್ಲ ಅದು. ಯಾವ ಯೂನಿವರ್ಸಿಟಿ ಸಹ ಟೆಕ್ಸ್ಟ್ ಮಾಡ್ದಂಗೆ ನನಗೆ ಕಾಣಿಸೋದಿಲ್ಲ ಇಂಡಿಯಾದಲ್ಲಿ. ಅದನ್ನು ಪ್ರತಿಯೊಬ್ಬರಿಗೂ ಕಂಪಲ್ಸರಿ ಓದಿಸಬೇಕು. ಮತ್ತು ಅದು ಮಾತನಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅವರ ಇಡೀ ಹೃದಯ ಮತ್ತು ಮನಸ್ಸು ಅಲ್ಲಿದೆ. ಬಟ್ ಯಾರ ಬಗ್ಗೆನೂ ಯಾವುದೇ ರೀತಿಯ ಅಸಹನೆ ಅಥವಾ ದ್ವೇಷ ಇಲ್ಲ. ದಯವಿಟ್ಟು ಓದಿ. ನಮಗೆ ಗೊತ್ತಿಲ್ಲದಿರೋ ಅನೇಕ ಸಂಗತಿಗಳು ಅರ್ಥ ಆಗ್ತವೆ. ಯಾಕೆ ನನಗೆ ಗಾಂಧಿ ಬಗ್ಗೆ ಸಿಟ್ಟು ಅನ್ನೋದು ಅರ್ಥ ಆಗುತ್ತೆ. ಪ್ರತಿ ಸಾರಿ ಓದೋದುಗಳು ಗೊತ್ತಾಗ್ತಾ ಹೋಗುತ್ತೆ. ಆ ಸಿಟ್ಟು ದೈಹಿಕ ಸಿಟ್ಟಲ್ಲ. ಮೊನ್ನೆ ಒಂದು ಪತ್ರಿಕೆಗಳು ಅವರು ಬೇರೆ ಬೇರೆಯವರು ಹೇಳ್ತಾ ಇರ್ತಾರೆ, ಗಾಂಧಿ ಮತ್ತು ಅಂಬೇಡ್ಕರ್ ಸಮಕಾಲೀನರು, ಕೆಲವು ಭಿನ್ನಾಭಿಪ್ರಾಯ ಇತ್ತು, ಅದನ್ನು ದೊಡ್ಡದು ಮಾಡಿ ಇವತ್ತು ಗಾಂಧಿಯನ್ನು ತಳ್ತಿದ್ದಾರೆ ಅಂತ. ನೋ, ಇಟ್ ಈಸ್ ರಾಂಗ್. ಅವರು ಸಮಕಾಲೀನರು ನಿಜ, ಪರಸ್ಪರ ಸ್ವಲ್ಪ ಭಿನ್ನಾಭಿಪ್ರಾಯ ಅಲ್ಲ. ಆ ಭಿನ್ನಾಭಿಪ್ರಾಯಗಳು ಸಾವಿರಾರು ವರ್ಷಗಳಿಂದ ನಡೆದು ಬಂದಿರೋ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು. ಒಬ್ಬ ಮನುಷ್ಯ ಅವನು ಎಕ್ಸ್ಪ್ರೆಸ್ಸೇ ಮಾಡೋಗಿಲ್ಲ, ಬರವಣಿಗೆನೂ ಇಲ್ಲ, ಓದೂ ಇಲ್ಲ, ಏನೂ ಇಲ್ಲ, ಅವನು ಒಳಗಡೆ ಇಟ್ಕೋಬೇಕೆಲ್ಲನು, ಎಲ್ಲ ಅವನ ಕರಳಿನಲ್ಲಿ ಆಂತರ್ಯದಲ್ಲಿ ಇಟ್ಕೋಬೇಕು. ಇನ್ನೊಬ್ಬ ಮನುಷ್ಯ
ಅವನು ಆರಾಮಾಗಿ ಬಾಯಿನಲ್ಲಿ ಹೇಳ್ತಾ ಹೋಗಬಹುದು. ಆ ಆ ಒಂದು ಇದು ವೈರುಧ್ಯ ನಮಗೆ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ ನಂಗೆ ಸಂಕಟ ಆಗೋದೇನು ಅಂದರೆ, ಅಕಸ್ಮಾತ್ ಗಾಂಧೀಜಿಯವರು ನೆಹರು ಬಿಟ್ಬಿಟ್ಟು ಇವ್ರನ್ನ ಹತ್ತಿರಕ್ಕೆ ಸನಿಹಕ್ಕೆ ತುಂಬ ಹಚ್ಕೊಂಡಿದ್ದಿದ್ರೆ ದೇಶ ಏನಾಗ್ತಿತ್ತು ನನಗಲ್ಲ. ಅದನ್ನು ಆ ಪುಸ್ತಕ ಓದಿದ ನಂತರ ನಿಮಗೂ ಬರುತ್ತೆ ಅದು. ಅದೇ ರೀತಿ ಇನ್ನೊಂದು ಸಿಟ್ಟು ಬರೋದು, ಅದು ಸಂಕಟ. ಇನ್ನೊಂದು ಸಿಟ್ಟು ನನಗೇನು ಅಂದರೆ, ಆ ಕಾಲದಲ್ಲೇ ದೊಡ್ಡ ದೊಡ್ಡ ಇವರು ಚಿಂತಕರಿದ್ರು ಇಲ್ಲಿ ಕಮ್ಯುನಿಸಮ್ನಲ್ಲಿ. ಅವರು ಅಂಬೇಡ್ಕರ್ ಇಷ್ಟಪಡ್ತಿಲ್ಲ ಅಂದ ತಕ್ಷಣ ಅದನ್ನು ಸಣ್ಣದಾಗಿ ಒಂದು ಪ್ಯಾರಾದಲ್ಲಿ ಲೇವಡಿ ಮಾಡಿ ಇವರು ಆಳವಾಗಿ ಸ್ಟಡಿ ಮಾಡಿಲ್ಲ, ಅಧ್ಯಯನ ಮಾಡಿಲ್ಲ ಅಂತ ಬಿಟ್ಬಿಟ್ಟಿದ್ರು. ಅವರು ತೆಳ್ಳಾಕ್ಬಿಟ್ಟಿದ್ರು. ಬರ್ತಿದ್ದಾರೆ ಅವರು, ಯಾರೋ ಬಿಕ್ಕುಗಳ ಜೊತೆ ಓಡಾಡ್ದಂಗೆಲ್ಲ ಮಾರ್ಕ್ಸಿಸಮ್ ಅರ್ಥ ಮಾಡ್ಕೊಳ್ಳೋದು ಅಂತ. ಎಲ್ಲದ್ರ ಬಗ್ಗೆ ಗೌರವ ಇಟ್ಕೋತೀವಿ, ಕಮ್ಯುನಿಸಮ್ ಬಗ್ಗೆ ಅವ್ರು ಮಾತಾಡಿರೋದು ನಮ್ಗೆ ಇಷ್ಟ ಆಗಲ್ಲ. ಆದರೆ ಬದಲು ಹೋಗಿ ಅಂಬೇಡ್ಕರ್ ಅವರು ತೆರೆದ ಮನಸ್ಸು, ತೆರೆದ ಹೃದಯ, ಮಹಾಜ್ಞಾನಿ. ಜ್ಞಾನಿಗಳ ಮೊದಲನೇ ಕ್ಯಾರೆಕ್ಟರ್ ಏನಿರುತ್ತೆ, ತೆರೆದ ಹೃದಯ. ಅಂಬೇಡ್ಕರ್ ಹೇಳ್ತಾರೆ ಅದನ್ನು, ನಾನು ಹೇಳಿದ್ದನ್ನು ನನಗೆ ಸರಿ ಅನ್ಸಿದ್ದನ್ನು ನಾನು ದಾಖಲೆ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಒಪ್ಕೊಳ್ಳೋದು ಬಿಡೋದು ಓದುಗರಿಗೆ ಸೇರಿದ್ದು. ಆ್ಯಂಡ್ ಐ ವಿಲ್ ಟು ಆನ್ಸರ್ ಅಂತಾರೆ. ಈಗ ನಮ್ಮನ್ನು ಯಾರು ತಿಕ್ಸಿದ್ರೆ ನಾವು ಆನ್ಸರ್ ಕೊಡೋದಿಲ್ಲ, ಅವ್ರ ಪ್ರತಿಯೊಂದಕ್ಕೂ ಆನ್ಸರ್ ಕೊಡ್ತಾರೆ. ಗಾಂಧಿ ಅವ್ರನ್ನ ವಿರೋಧಿಸಿದಾಗೆಲ್ಲ ಆನ್ಸರ್ ಕೊಡ್ತಾರೆ. ಗಾಂಧಿನೂ ಅವ್ರಿಗೆ ವಿರೋಧ ಮಾಡಿ ಹೇಳ್ತಾರೆ, ಇವರು ಕೂಡ ಆನ್ಸರ್ ಕೊಡ್ತಾರೆ. ಕಮ್ಯುನಿಸಮ್ನವರು ಒಪ್ಪಿಸಿದ್ರೆ ಅವರಿಂದ, ನಾವು ಕೂಡ ಜಾತಿ ವರ್ಣಾಶ್ರಮ ಧರ್ಮದ ವಿರೋಧಿಗಳು, ಆದರೆ ಆರ್ಥಿಕ ಪರಿಸ್ಥಿತಿ ಸಮರ್ಪಕವಾಗಿ ಹಂಚಿಕೆ ಆದರೆ, ಸಮರ್ಪಕವಾಗಿ ಆರ್ಥಿಕ ಸಂಪತ್ತು ಹಂಚಿಕೆ ಆದರೆ ಅದು ಹೋಗುತ್ತೆ ಅಂದ್ಕೊಂಡಿದ್ದೀವಿ. ಇನ್ನು ಹೆಚ್ಚಿಗೆ ಏನು ಹೇಳ್ಬೋದು ಹೇಳಿ ಅಂತ ಒಂದು ಮಾತು ಕೇಳಿ ಜೊತೆಯಲ್ಲಿ ಸೇರಿದಿದ್ರೆ ಆಗಲೂ ಇಂಡಿಯಾ ಇವತ್ತಿನ ರೀತಿ ಇವತ್ತು ಭಾಳ ಕೆಟ್ಟ ಸ್ಥಿತಿಯಲ್ಲಿ ಇದ್ದೀವಿ ನಾವು. ಎಲ್ಲೋ ಕೆಲವರು ಮಾತ್ರ 15% ಜನ ಬಿಡಿ, 85% ಜನ ನರಳ್ತಿದ್ದಾರೆ. 23% ಜನಕ್ಕೆ 2 ಹೊತ್ತು ಹೊಟ್ಟೆ ತುಂಬ ಊಟ ಸಿಗ್ತಾ ಇಲ್ಲ. ಅದು ಕಾಣಿಸೋದಿಲ್ಲ. ನಮಗೆ ಕಾಣಿಸೋದೆಲ್ಲ ಯಾರು ರೀಲ್ಗಳು ಮಾಡ್ತಾ ಇರೋರು, ಮಾತನಾಡ್ತಾ ಇರೋರು, ಪತ್ರಿಕೆಯಲ್ಲಿ ಬರೋರು, ಟಿ ವಿಗಳಲ್ಲಿ ಕಾಣಿಸೋರು. ಅದ್ರ ಬಗ್ಗೆ ಹೇಳಲ್ಲ. ಯಾಕೆ ಟಿ ವಿಗಳು ಹೇಳಲ್ಲ? ಅಲ್ಲಿ ಸೂಕ್ಷ್ಮ ಜನಗಳಿಲ್ವಾ? ಯಾರು ನೋಡ್ತಾರೆ? ಈಗ ನಾನೇ ಆಗಲಿ 23% ಜನ ಹಸಿವಿನಲ್ಲಿದ್ದಾರೆ, 2 ಹೊತ್ತು ಹೊಟ್ಟೆ ತುಂಬ ಊಟ ಸಿಗ್ತಿಲ್ಲ ಅಂತ ಹೇಳ್ತಾ ಹೋದರೆ ಎಷ್ಟು ಜನ ನೋಡೋಕ್ಕೆ ಇಷ್ಟಪಡ್ತಾರೆ? ಯಾವ ಸ್ಥಿತಿ ನಾವು ತಲುಪಿದ್ದೀವಿ? ಸೊ ಇದರಲ್ಲಿ ಆ ಆರ್ಥಿಕ ತಜ್ಞ, ಯಾಕೆಂದರೆ ಅವರು ಎಕನಾಮಿಕ್ಸ್ನಲ್ಲಿ MA ಮಾಡ್ಕೊಂಬಂದಿರ್ತಾರೆ, ಲಾನಲ್ಲಿ ಮಾಡ್ಕೊಂಬಂದಿರ್ತಾರೆ. ಆ ಕಾಲದಲ್ಲಿ ಆತ ಅತ್ಯುತ್ತಮ ವಿದ್ಯಾರ್ಥಿ, ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿ ಅಂತ ಅವ್ರ ಬಗ್ಗೆ ಬಹಳ ಜನ ಆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅವರೆಲ್ಲ ಬರೀತಾರೆ. ಮತ್ತು ಅವರು ಹಳ್ಳಿಗಳಲ್ಲಿ ಹೆಚ್ಚು ದಟ್ಟವಾಗಿದೆ ಈ ಜಾತೀಯತೆ ಮೌಢ್ಯ ಅಂತ ಹೇಳುವ ಅಂಬೇಡ್ಕರ್ ಕೃಷಿಯನ್ನ ಉದ್ಯಮವಾಗಿ ತಗೋಬೇಕು ಅಂತಾರೆ. ಇಂಡಸ್ಟ್ರಿಯಲೈಸ್ ಆಗಬೇಕು ದೇಶ. ಅಟ್ ದ ಸೇಮ್ ಟೈಮ್ ಕೃಷಿ ಕೂಡ ಉದ್ಯಮ ಆಗಬೇಕು, ಅಂದರೆ ಯಾರೂ ಕೂಡ ನರಳಬಾರ್ದು ರೈತ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇವತ್ತು ಆ ಥರ ಕೃಷಿಯನ್ನು ಉದ್ಯಮವನ್ನಾಗಿ ಮಾಡಬೇಕು ಅಂತ ಸ್ವಾತಂತ್ರ್ಯ ಬಂದ ನಂತರ ಮಾತನಾಡಿದ್ದಾರೆ ಹೊರತು ಯಾರೂ ಗಂಭೀರವಾಗಿ ತೊಗೊಂಡಿಲ್ಲ, ಯಾವ ಪಕ್ಷನೂ ತೊಗೊಂಡಿಲ್ಲ. ಇವತ್ತೇನೇ ಎಲ್ಲ ಮಾತಾಡಲಿ, ರಾಜಕೀಯ ಪಕ್ಷಗಳು ರೈತರ ಬಗ್ಗೆ ಮಾತನಾಡಲಿ, ಬೇರೆ ಮಾತಾಡಲಿ, ನೋ, ರೈತರ ಪರ ಯಾರೂ ಮಾತಾಡಲಿಲ್ಲ. ಬಟ್ ಅವ್ರು ಮಾತನಾಡ್ತಾರೆ. ಅಂದರೆ ಆ ಹಳ್ಳಿಗಳನ್ನ ಒಟ್ಟು ಮಾಡಿಸಿ, ಆ ಹಳ್ಳಿಗಳನ್ನ ಹೋಬಳಿಗಳು, ತಾಲೂಕಿನ ಒಂದು ಎಕ್ಸ್ಟೆನ್ಷನ್ ಮಾಡಿಸಿ ಅಲ್ಲೂ ಕೂಡ ಉದ್ಯಮಗಳನ್ನ ಬೆಳೆಸೋ ಆ ಜನ ಚೆನ್ನಾಗಿ ಮಾಡಬೇಕು ಅಂತಾರೆ. ಅವರು ಹೇಳೋ ಒಂದು ವಿಷಯ ಪಾರ್ಟಿಷನ್ ಆಫ್ ಇಂಡಿಯಾದಲ್ಲಿ ನಿಮಗೆ ಅರ್ಥ ಆಗುತ್ತೆ, ಓದಿ. ಅಂಬೇಡ್ಕರ್ ಅಂದ ತಕ್ಷಣ ಬರೋದು ಏನು ಹೇಳಿ ನಮಗೆ? ಹಿಂದೂ ಧರ್ಮದ ಕಡು ವಿರೋಧಿ. ಹಿಂದೂ ಧರ್ಮನ ಯಾವಾಗಲೂ ಖಂಡಿಸ್ತಾ ಇದ್ರು. ಸ್ನೇಹಿತರೆ, ನನ್ನ ಮಾತನ್ನು ಕುರುಡಾಗಿ ನಂಬ್ಕೋಬೇಡಿ. ನಂಬ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕೆಲವರಾದರೂ ಸ್ಟಡಿ ಮಾಡ್ತೀವಿ ಅಂತ. ಅದನ್ನು ಸ್ಟಡಿ ಮಾಡಿದಾಗ, ಅಧ್ಯಯನ ಮಾಡಿದಾಗ, ಪ್ರತಿಯೊಂದು ವಾಕ್ಯವನ್ನು ಓದಿದಾಗ ನಮಗೆ ಕಾಣಿಸೋ ಅಂಬೇಡ್ಕರ್ ಯಾರು ಅಂದರೆ ಹಿಂದೂ ಸಮಾಜದ ಬಗ್ಗೆ ಅಪಾರ ಪ್ರೀತಿ ಇಟ್ಕೊಂಡಿದ್ದವರು. ಅವರು ಹಿಂದೂ ಧರ್ಮದಲ್ಲಿ ಒಂದೇ ಒಂದು ಕೊರತೆ ಅವ್ರು ಹೇಳೋದೇನು ಅಂತ ಹೇಳಿದ್ರೆ ಜಾತೀಯತೆ. ಅವರು ಜಾತಿರಹಿತ ಪದ್ಧತಿ ಬೇಕು ಅಂದರು. ಜಾತಿರಹಿತ ಪದ್ಧತಿ ಬರಬೇಕಾದ್ರೆ ನಾವು ಅಂತರ್ಜಾತಿ ವಿವಾಹಗಳು, ಅಲ್ಟಿಮೇಟ್ಲಿ ಬ್ಲಡ್ ಮಿಂಗಲ್ ಆಗಬೇಕು, ಕಮಿಂಗ್ಲಿಂಗ್ ಆಫ್ ಬ್ಲಡ್ ಅಂತಾರೆ. ಅಂದರೆ ಆ ಆರ್ಗ್ಯಾನಿಕಲಿ, ಬೌದ್ಧಿಕವಾಗಿ ಮತ್ತು ಶಾರೀರಿಕವಾಗಿ ಆ ಒಂದಾದಾಗ ಮಾತ್ರ ಸಂಪೂರ್ಣ ತೊಲಗಿ ಹೋದಾಗ ಹಿಂದೂ ಸಮಾಜ, ಹಿಂದೂ ಗಟ್ಟಿ ಆಗತ್ತೆ, ಧರ್ಮ ಆಗತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಆ ಪುಸ್ತಕದಲ್ಲಿ. ಕಂಪೇರ್ ಮಾಡ್ತಾ ಹೋಗ್ತಾರೆ. ನಿಮಗೆ ಶಾಕ್ ಆಗಬಹುದು. ನನಗಂತೂ ನನಗೆ ಶಾಕ್ ಆಗಿದೆ. ತುಂಬ ಓದ್ಕೊಂಡಿದ್ದೀನಿ, ತಿಳ್ಕೊಂಡಿದ್ದೀನಿ ಅನ್ನೋ ಇದು ನನಗಿದೆ. ಬಟ್ ನನಗೆ ಇದು ಹವ್ಯಾಸಗಳು ಇಲ್ಲದೆ ಇರೋದ್ರಿಂದ, ನಾನು ಧ್ಯಾನ ಮಾಡು, ಎಕ್ಸಸೈಸ್ ಮಾಡು, ಚೆಸ್ ಆಡು ಬಿಟ್ಟು ಹವ್ಯಾಸಗಳಿರೋದು ನಾವು ಓದ್ತೀನಿ. ಅದ್ರ ಬಗ್ಗೆ ನಾನು ಯಾವ ವಿನಯವನ್ನು ಹೇಳೋದಿಲ್ಲ. ನನಗೆ ಇದಾಗುತ್ತೆ.
ಇಸ್ಲಾಂ ಮತ್ತು ಹಿಂದೂ ಧರ್ಮಗಳನ್ನ ಯಾವ ರೀತಿ ಅವ್ರು ಕಂಪೇರ್ ಮಾಡ್ತಾರೆ, ತಕ್ಕಡಿಯಲ್ಲಿರ್ತಾರೆ, ಮುಖಾಮುಖಿ ಆಗಿಸ್ತಾರೆ. ಮೈ ಗಾಡ್, ಅವ್ರು ಇಸ್ಲಾಂಗೆ ಎಗ್ನೆಸ್ಟ್ ಆಗಿದ್ದಾರಾ? ನೋ. ಅಲ್ಲಿರೋ ಕೊರತೆಗಳನ್ನ ಹೇಳ್ತಾರೆ. ಅಲ್ಲೂ ಕೂಡ ಅಶ್ರಫ್ ಅಂದರೆ ಅತಿ ಮುಂದುವರೆದವರು ಮತ್ತು ಕೆಳ ಜಾತಿಗಳು 7 ಜಾತಿಗಳನ್ನ ಹೇಳ್ತಾರೆ. ಅದೇ ರೀತಿ ಕ್ರಿಶ್ಚಿಯಾನಿಟಿಲಿ ಹೇಗಿದೆ, ಬೇರೆ ಧರ್ಮಗಳಲ್ಲಿ ಹೇಗಿದೆ ಹೇಳ್ಕೊಂಬಂದು ಅಲ್ಲಿ ಇದೆ, ಅದಕ್ಕೋಸ್ಕರ ಹೊಡೆದಾಟ ಯುದ್ಧಗಳು ನಡೆದಿದ್ದಾವೆ. ಆದರೆ ಹಾಗಂತ ಹೇಳಿ ಇಲ್ಲಿರೋ ಇದು ಅದಕ್ಕಿಂತಲೂ ಕಡಿಮೆ ಕ್ರೌರ್ಯ ಅಲ್ಲ. ಯಾವುದೋ ಅಸ್ಪೃಶ್ಯತೆ ಅಥವಾ ಜಾತೀಯತೆ, ಅದು ಅದಕ್ಕಿಂತಲೂ ಇಸ್ಲಾಂ ಧರ್ಮದಲ್ಲಿ ಇರುವ ಇದಕ್ಕಿಂತಲೂ ಕಡಿಮೆ ಅಲ್ಲ. ನಮ್ಮನ್ನ ಅನೇಕರು ಕೇಳ್ತಾರೆ, ನೀವೆಲ್ಲ ಮಾತನಾಡ್ತೀರಿ, ಇಸ್ಲಾಂ ಬಗ್ಗೆ ಮಾತಾಡಲ್ಲ. ನೋಡಿ ಅಂಬೇಡ್ಕರ್ ಹೇಳಿರೋದನ್ನು, ಅದನ್ನು ಎಷ್ಟು ಎಜುಕೇಟ್ ಮಾಡುತ್ತೆ ಅಂದರೆ ಬರೀ ಹಿಂದೂಗಳಿಗಲ್ಲ, ಮುಸ್ಲಿಮರಿಗೂ ಎಜುಕೇಟ್ ಮಾಡುವಷ್ಟು ವಿಷಯಗಳಿದ್ದಾವೆ. ಹಿಂದೂ ಮತ್ತು ಮುಸ್ಲಿಮರು ಇವರ ನಡುವೆ ಇರೋ ಒಂದು ವ್ಯತ್ಯಾಸವನ್ನು ಮನದಟ್ಟು ಮಾಡಿಸ್ತಾರೆ. ಅವರು ಬರೀ ಹೇಳೋದಿಲ್ಲ, ಮನದಟ್ಟು ಮಾಡಿಸ್ತಾರೆ. ಮುಸ್ಲಿಮರಿಗೆ, ಇಸ್ಲಾಮಿಯರಿಗೆ ಮುಖ್ಯ ಏನು ಅಂತ ಹೇಳಿದ್ರೆ ಅವರ ಧರ್ಮ, ದೇಶ ಎರಡನೇದು. ಅದಕ್ಕೆ ಟೆಕ್ನಿಕಲ್ ಪದಗಳು ಕೊಡ್ತಾರೆ ಅವರು, ಆ ಉರ್ದು ಪದಗಳನ್ನ. ಅವ್ರು ಹೇಳೋದೇನು, ಯಾವ ದೇಶದಲ್ಲಿ ನನ್ನ ಧರ್ಮ ಇದೆಯೋ, ಇಸ್ಲಾಂ ಧರ್ಮ ಇದೆಯೋ, ಅಲ್ಲಿ ಆ ಧರ್ಮವನ್ನು ಹೆಚ್ಚು ಗಟ್ಟಿ ಮಾಡ್ತಾ ಹೋಗು. ಆ ಧರ್ಮಕ್ಕೆ ಕುಂದು ಬಂದಾಗ ನೀನು ಸಹಿಸ್ಕೋಬೇಡ. ಇದು ಅಲ್ಲಿ ಬರುವ ಇದು ಆ ಧರ್ಮದಲ್ಲಿ, ಧರ್ಮ ಗ್ರಂಥಗಳಲ್ಲಿ ಬರೆದಿರೋದು, ದಾಖಲಾಗಿರೋದು. ಅದೇ ರೀತಿ ಆ ಧರ್ಮ ಗ್ರಂಥಗಳು ಇನ್ನೊಂದೇನು ಹೇಳ್ತಾರೆ ಅಂದರೆ, ಯಾವ ದೇಶದಲ್ಲಿ ಇಸ್ಲಾಂ ಧರ್ಮ ಅಧಿಕೃತವಾಗಿ ಆಚರಣೆಯಲ್ಲಿ ಇಲ್ಲವೋ, ಸ್ಥಾಪಿತ ಆಗಿಲ್ಲವೋ, ಆ ದೇಶ ನೀನು ಇಸ್ಲಾಂ ಧರ್ಮಕ್ಕೆ ಪರಿವರ್ತಿಸೋವರೆಗೂ ನಿನ್ನದಲ್ಲ, ಅಲ್ಲಿ ಯುದ್ಧ ಮಾಡಬೇಕು, ಅದು ನಿನ್ನ ವೈರಿ. ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಆ ಸರಿ ತಪ್ಪು ವಿಷಯಗಳಿಲ್ಲ, ಇದು ಅವರ ಶಾಸ್ತ್ರಗಳಲ್ಲಿದೆ. ಅವರ ಶಾಸ್ತ್ರಗಳನ್ನ ನಂಬ್ತಾರೆ ಮುಸ್ಲಿಮರು. ಹಿಂದೂಗಳು ಆ ಶಾಸ್ತ್ರಗಳೇ ಸರಿ ಇಲ್ಲ, ಹಾಗಾಗಿ ಎಲ್ಲ ಹಿಂದೂಗಳು ಒಪ್ಪಲ್ಲ, ಕೆಲವು ಬ್ರಾಹ್ಮಣರು ಒಪ್ಪಲ್ಲ. ಆದರೆ ಅದರ ವಿರುದ್ಧ ಡೈನಮೈಟ್ ಇಡಿ ಅಂತ ಹೇಳ್ತಾರೆ. ಆ ಶಾಸ್ತ್ರಗಳಿಗೆ ಡೈನಮೈಟ್ ಇಡಿ ಸ್ಫೋಟಿಸಿ. ಆ ಸಮಯದಲ್ಲಿ ಒಂದು ನಡೆಯುತ್ತೆ, ಒಂದು ಸಭೆ, ಜಗ್ಪತ್ ತೋಡ್ಕಾ ಆಂದೋಲನ್, ಜಗ್ಪತ್ ತೋಡ್ಕಾ. ಅದನ್ನು ನಾವು ಇಂಗ್ಲೀಷ್ ಓದ್ಬೇಕಾದ್ರೆ ಫಸ್ಟ್ ಅನ್ಸೋದು ಜಟ್ಪಟ್ ತೋಡ್ಕಾ ಅಂತ. ಆದರೆ ಅದೇನು ಅಂದರೆ, ಕನ್ನಡದಲ್ಲಿ ಹೇಳೋದಾದರೆ ಜಾತಿ ಪಥ ತೊಡೆದು ಹಾಕುವ ಮಂಡಲ, ಒಂದು ಗುಂಪು. ಅದರಲ್ಲಿ ಮುಖ್ಯ ಯಾರು? ಸಂತರಾಮ್ ಅನ್ನುವ ಚೆನ್ನಾಗಿ ಓದ್ಕೊಂಡಿದ್ದ ವ್ಯಕ್ತಿ, ಬಹಳ ಓದ್ಕೊಂಡಿದ್ದ ವ್ಯಕ್ತಿ. ಆತ ಒದ್ದಾಡೋದೇನು, ಹಿಂದೂ ಧರ್ಮ ಇರಲಿ, ಜಾತೀಯತೆ ಬೇಡ. ಗಾಂಧಿಯ ವಿರುದ್ಧ ಇವರು 3 ವ್ಯಕ್ತಿಗಳು ಇದ್ರ ಬಗ್ಗೆ ಮಾತನಾಡ್ತಾರೆ. ಒಂದು ಅಂಬೇಡ್ಕರ್ ಮತ್ತು ಸಂತರಾಮ್ ಮತ್ತು ಗಾಂಧಿ ಇದ್ರ ಬಗ್ಗೆ, ಜಟ್ಪಟ್ ಆಂದೋಲನದ ಬಗ್ಗೆ ಮಾತಾಡ್ತಾರೆ. ಸಂತರಾಮ್ ಹೇಳೋದೇನು, ಹಿಂದೂ ಧರ್ಮ ಇರಲಿ, ಜಾತಿ ತೊಡೆದಾಕಬೇಕು, ತೋಡಕ್ಕಂದರೆ ತೊಡೆದಾಕಬೇಕು. ಅಲ್ಲಿಗೆ ಮುಖ್ಯ ಭಾಷಣಕ್ಕೆ ಇವ್ರನ್ನ ಕರೀತಾರೆ, ಅಂಬೇಡ್ಕರ್ ಅವ್ರನ್ನ. ಇಟ್ ಹ್ಯಾಪನ್ಸ್ ಇನ್ 1935. ಭಾಳ ಜನಕ್ಕೆ ಆಗಲೇ ಅಂಬೇಡ್ಕರ್ ದೊಡ್ಡ ಹೆಸರಾಗಿರ್ತಾರೆ. ವೈಚಾರಿಕ ಜಗತ್ತಿನಲ್ಲಿ ಭಾಳ ದೊಡ್ಡ ಹೆಸರು ಇಂಡಿಯಾದಲ್ಲಿ. ಅವರಿಂದೂ ಕಾಂಗ್ರೆಸ್ ಮೆಂಬರ್ ಆಗಲ್ಲ. ಯಾಕಾಗಲ್ಲ, ಏನು ಓದಿ ನೀವು ಅದನ್ನು, ಪಾಲಿಟಿಷಿಯನ್ ಆಫ್ ಇಂಡಿಯಾ. ಅಲ್ಲಿ ಹೋದಾಗ ಸಂತರಾಮ್ ಏನು ಕೇಳ್ತಾರೆ, ನೀವು ಏನು ಭಾಷಣ ಮಾಡ್ತಿರೋ ಅದನ್ನು ಕಾಪಿ, ಯಾಕಂದ್ರೆ ಸಾಮಾನ್ಯ ಬರ್ಕೊಂಡು ಮಾತನಾಡ್ತಿದ್ದವರು, ಈ ರೀತಿ ಸುಮ್ಮನೆ ಮಾತಾಡ್ತಿರ್ಲಿಲ್ಲ, ಎಲ್ಲವನ್ನು ಬರವಣಿಗೆಯಲ್ಲಿ ಇಳಿಸ್ಬಿಡೋರು, ಮಾತನಾಡೋರು. ಬಹಳ ಗಂಭೀರವಾಗಿ ಇದನ್ನು ತೊಗೊಂಡಿರ್ತಾರೆ ಅವರು, ಮಾತನಾಡೋದನ್ನು, ಬರೆಯೋದನ್ನು. ಒಂದು ಕಾಪಿ ಕಳಿಸಿ ಅಂತಾರೆ. ಇವರು ಕಾಪಿ ಕಳಿಸ್ತಾರೆ. ಆ ಸಮ್ಮೇಳನದಲ್ಲಿ ನಾನು ಏನೇನು ಮಾತಾಡ್ತಿದ್ದೀನಿ, ಏನು ಮಾತಾಡಬೇಕು ಅಂತಿದ್ದೀನಿ ಅಂತ ಅಲ್ಲಿದ್ದವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ ಬರೆದಿರೋ ಒಂದು ಲೇಖನ, ಭಾಷಣ ಮಾಡುವ ಲೇಖನ. ಆ ಲೇಖನದಲ್ಲಿ ವೇದವನ್ನು 1-2 ಕಡೆ ಖಂಡಿಸಿರ್ತಾರೆ. ಚಾತುರ್ವರ್ಣ ವ್ಯವಸ್ಥೆಯನ್ನು ನೀವು ತೊಡೆದು ಹಾಕದೆ ಜಾತಿ ತೆಗಿಯೋಕ್ಕಾಗಲ್ಲ ಅನ್ನೋದನ್ನು ಪ್ರತಿಪಾದಿಸ್ತಾ ವೇದಗಳನ್ನು 2 ಕಡೆ ಖಂಡಿಸಿರ್ತಾರೆ. ಆ ಪುರುಷ ಸೂಕ್ತದಿಂದ ಶುರುವಾಯಿತು, ಅಲ್ಲಿಂದ ಈ ಸಮಾಜ ಬಂತು, ಜಾತೀಯತೆ ಬಂತು. ಇದು ಹೋಗದೆ ಹಿಂದೂ ಸಮಾಜ ಬೆಳೆಯಲ್ಲ. ಅವರು ಕೇಳೋದು ಒಂದೇ, ಯಾರು? ಜಟ್ಪತ್ ಮಂಡಲ. ವೇದ ಅನ್ನುವ ಆ ಶಬ್ದವನ್ನು ತೆಗೆದುಬಿಡಿ, ಆ ಪದ ಒಂದು ಬಿಟ್ಬಿಟ್ಟು ಇನ್ನೆಲ್ಲವೂ ಇರಲಿ. ಅಂಬೇಡ್ಕರ್ ಒಪ್ಪಲ್ಲ. ಇದು ಈಗಾಗಲೇ ಸಾಕಷ್ಟು ಪ್ರಚಾರ ಆಗಿರುತ್ತೆ, ಯಾವುದೋ ಆ ಸಭೆ ನಡೆಯುತ್ತೆ ಅಂತ, ಮತ್ತು ಆ ಸಭೆಯ ಅಧ್ಯಕ್ಷತೆ ಅಂಬೇಡ್ಕರ್ ಒಪ್ಪಲ್ಲ. ನೀವು ಬೇರೆಯವರು ಬೇಕಾದ್ರೆ ಆ ಸಭೆಯಲ್ಲಿ ಖಂಡಿಸಿ, ನೀವು ನನ್ನ ವಾದವನ್ನು ಒಪ್ಕೋಬೇಡಿ, ನನ್ನ ಮಾತುಗಳನ್ನ ಒಪ್ಕೋಬೇಡಿ. ಆಫ್ಟರ್ ಆಲ್ ಒಂದು ಸಭೆ ಅದು. ಆದರೆ ನಾನು ಹೇಳೋದನ್ನು ಹೇಳಲೇಬೇಕು, ಅದು ತೆಗಿಯೋಕ್ಕಾಗೋದೇ ಇಲ್ಲ. ವೇದಗಳಿಗೆ ಡೈನಮೈಟ್ ಆಗ್ತದೆ ನೀವು ಹಿಂದೂ ಧರ್ಮವನ್ನು
ಹಿಂದೂ ಧರ್ಮದ ಪರಿವರ್ತನೆ, ಸಾಮಾಜಿಕ ಪರಿವರ್ತನೆ ಸಾಧ್ಯ ಇಲ್ಲ. ಕಡೆಗೆ ಅದೊಂದೇ ಒಂದು ಕಾರಣಕ್ಕೆ ಇದು ಹೊರಟೋಗುತ್ತೆ, ರದ್ದಾಗಿಬಿಡುತ್ತೆ. ಆಮೇಲೆ ಇವರು ಪುಸ್ತಕ, ಈ ಸಣ್ಣ ಪುಸ್ತಕ ಕನ್ನಡದಲ್ಲೂ ಬಂದಿದೆ, ನೀವು ಎಷ್ಟು ಜನ ಓದಿದಿರೋ ಗೊತ್ತಿಲ್ಲ, ಇನ್ನೊಂದು ಸಾರಿ ಓದಿ. ಅದು 51 ಇಂಗ್ಲೀಷ್ನಲ್ಲಿ 51 ಪುಟಗಳ ಪುಸ್ತಕ. ಆ ಪುಸ್ತಕವನ್ನು ಪ್ರಕಟಿಸ್ತಾರೆ. ಅದರ ವಿರುದ್ಧ ಗಾಂಧಿ ಮಾತನಾಡ್ತಾರೆ. ಇವರು ಹೇಳೋದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಅದು ಮೊದಲು ಅವ್ರು ಮಾಡೋ ಒಂದು ದೊಡ್ಡ ಆರೋಪ ಏನಂದರೆ, ಇವರು ಪ್ರಚಾರಕ್ಕೋಸ್ಕರ ಅಂಬೇಡ್ಕರ್ ಹೇಳಿದ್ದಾರೆ, ಅವ್ರ ಬಗ್ಗೆ ಪ್ರೀತಿ ಇಟ್ಕೊಂಡು ಹೇಳ್ತಿದ್ದೀನಿ. ಇವ್ರು ಹೇಳ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ ಇವರು. ಹರಿಜನ ಪತ್ರಿಕೆಯಲ್ಲಿ ಅವ್ರು ಬರೀತಾರೆ, ಅದಕ್ಕೆ ಇವ್ರು ಉತ್ತರ ಕೊಡ್ತಾರೆ, ನಾನು ಪ್ರಚಾರಕ್ಕೋಸ್ಕರ ಮಾಡಿಲ್ಲ. ಗಾಂಧಿಯವರಿಗೆ ನನ್ನ ಒಳಗಡೆ ಇರೋ ತುಡಿತ ಅರ್ಥ ಆಗ್ತಾ ಇಲ್ಲ. ನಾನು ಹೇಳೋದು, ಈ ವೇದಗಳನ್ನ ನೀವು ಒಪ್ಕೊಂಡು ಜಾತಿರಹಿತ ಸಮಾಜ ಹೇಗೆ ಇದು ಮಾಡ್ತೀರಿ? ಯಾವ್ಯಾವ ಸಮಾಜಗಳು ಬೆಳೆದಿದೆಯೋ ಅವೆಲ್ಲ ಹೊಡೆದಿದ್ದಾವೆ ಅದಕ್ಕೆ. ಗಾಂಧಿ ಹೇಳಿರ್ತಾರೆ, ರಾಮಕೃಷ್ಣ ಪರಮಹಂಸ, ವಿವೇಕಾನಂದ ಇವರೆಲ್ಲ ಅದನ್ನು ಒಪ್ಕೊಂಡಿದ್ದಾರೆ, ವೇದ ಅಲ್ಲ ಹಿಂದೂ ಧರ್ಮವನ್ನು. ಅವ್ರು ಹೇಳ್ತಾರೆ, ಅವ್ರು ಒಪ್ಕೊಂಡಿದ್ದಾರೆ, ಬೇರೆಯವ್ರು ಒಪ್ಕೊಂಡಿಲ್ಲ ಅಂದ್ರೆ ಅರ್ಥ ಏನು, ನೀವು ಯೋಚನೆ ಮಾಡಿ ಅಂತೇಳಿ ಉತ್ತರ ಕೊಡ್ತಾರೆ. ಕಡೆಯವರೆಗೂ ಇದಾಗ್ತಾರೆ. ಅವರ ನಿಲುವಿಗೆ ಅಂಟ್ಕೊಳ್ತಾರೆ, ಇವ್ರ ನಿಲುವಿಗೆ ಅಂಟ್ಕೊಳ್ತಾರೆ. ಹೆಜ್ಜೆ ಹೆಜ್ಜೆಗೂ ಸಹ ಇವರು ವರ್ಣಾಶ್ರಮ ಧರ್ಮದ ವಿರೋಧವಾಗಿ ಮಾತಾಡೋದು ಗಾಂಧಿಗೆ ಪಥ್ಯ ಆಗಲ್ಲ. ಹೇಳಿದ್ನಲ್ಲ, ಆ ಸಮಯದಲ್ಲಿ ನಮ್ಮ ಗಾಂಧಿ ಇವರಿಂದ ಕೂರಿಸ್ಕೊಂಡು ಸಹನೆಯಿಂದ ಕೇಳಿ ಅವ್ರ ರೀತಿಲೇ ಹೋಗಬೇಕು ಅಂತ ಹೇಳಿದಿದ್ರೆ ಬದಲಾಗ್ಬಿಡೋದು. ಯಾಕೆಂದರೆ ಆ 20 ವರ್ಷಗಳ ಸ್ವಲ್ಪ ಅಲ್ಲ ಸೈದ್ಧಾಂತಿಕ ಸಂಘರ್ಷ ನಡೆದಿರೋದು. ಕೇವಲ ಇದಲ್ಲ, ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲ, ಸೈದ್ಧಾಂತಿಕ ಸಂಘರ್ಷ ತುಂಬ ದೊಡ್ಡದಿರುತ್ತೆ. ಇವರು ಇದನ್ನೆಲ್ಲ ಮೆನ್ಷನ್ ಮಾಡ್ತಾರೆ. ಮೆನ್ಷನ್ ಮಾಡಿ ನೀವು ಅದನ್ನು ಹೊಡೆದಾಕ್ತೀವಿ ಅಂತ ಹೇಳಿ RSSಗೆ ಹೇಳ್ತಾರೆ, ನೀವು ಹೊಡೆದಾಕ್ತೀವಿ ಅಂತ ಹೇಳಿ ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ ಅವ್ರು ಯಾರೂ ವರ್ಣಾಶ್ರಮ ಅನ್ನೋ ಪದನ ಹೇಗೆ ತಗೋತಾರೆ, ಡಿವಿಷನ್ ಆಫ್ ಲೇಬರ್. ಇವ್ರು ಹೇಳ್ತಾರೆ ಡಿವಿಷನ್ ಆಫ್ ಲೇಬರ್. ಇವತ್ತು ನಾನು ಹೇಳಿದಾಗಲೂ ಹೇಳ್ತಾರೆ, ಅದು ವರ್ಣಾಶ್ರಮ. ಅದು ಬುದ್ಧಿವಂತರಿರ್ತಾರೆ, ಬ್ರಾಹ್ಮಣರು ಅಂತೀವಿ, ಕೆಲಸಗಾರ ಇರ್ತಾನೆ ಶೂದ್ರ ಅಂತೀವಿ, ಸೈನಿಕ ಇರ್ತಾನೆ ಕ್ಷತ್ರಿಯ, ಎಲ್ಲ ಕರೆಕ್ಟು. ಆದರೆ ಇಲ್ಲಿ ವರ್ಣಾಶ್ರಮ ಧರ್ಮದಲ್ಲಿ ಬ್ರಾಹ್ಮಣನ ಮಗನೇ ಬ್ರಾಹ್ಮಣ ಆಗಿರ್ತಾನೆ, ಶೂದ್ರನ ಮಗನೇ ಶೂದ್ರ ಆಗಿರ್ತಾನೆ. ಇದ್ರ ವಿರುದ್ಧ ಅವ್ರು ಮಾತನಾಡೋದು. ಸೋಲ್ಜರ್ ಅಂತೀವಿ, ಮತ್ತು ಸೋಲ್ಜರ್ ಆಗ್ಬೋದು. ಅವ್ರ ತಂದೆನೂ ಸಿಪಾಯಿ ಆಗಿದ್ರು. ಅಂಬೇಡ್ಕರ್ ಅವ್ರ ತಂದೆ ಸಿಪಾಯಿ ಆಗಿದ್ರು. ಸಿಪಾಯಿ ಮಗ ಏನಾದರು? ಈ ವಿಷಯಗಳನ್ನ ಹೇಳಿ ಮಾಡ್ತಾರೆ. ಆದರೂ ಗಾಂಧಿ ಒಪ್ಪಲ್ಲ. ಆದರೆ ಇದು ಪಾಲಿಟಿಷಿಯನ್ ಆಫ್ ಇಂಡಿಯಾ ಬರುವ ಹೊತ್ತಿಗೆ ಗಾಂಧಿಗೆ ಇಷ್ಟ ಆಗಿರೋದು, ಹೇಗಾದರೂ ಮಾಡಿ ಇವ್ರನ್ನ ಒಪ್ಪಿಸಬೇಕು, ಮುಸ್ಲಿಮರನ್ನು ಒಪ್ಪಿಸಿ ಪಾಕಿಸ್ತಾನದನ್ನು ಕೈ ಬಿಟ್ಬಿಟ್ಟು ಇಂಡಿಯಾ ಒಂದು ಸಮಗ್ರ ದೇಶವಾಗಿರಬೇಕು. ಗುಡ್. ಅದ್ರ ಬಗ್ಗೆ ಏನು ನಾವು ಮಾತಾಡೋಕ್ಕಾಗಿಲ್ಲ, ಮಾತಾಡಬೇಕು ಅನ್ಸೋದಿಲ್ಲ. ಯಾಕೆ, ಒಂದು ದೇಶ ಒಗ್ಗಟ್ಟಿನಲ್ಲಿ ಇರಲಿ, ಸಮಗ್ರವಾಗಿರಲಿ, ಭೂಪಟದಲ್ಲಿ ಹೇಗಿದೆಯೋ ಆಗಿರಲಿ ಅಂತ ಬಯಸೋದ್ರಲ್ಲಿ ನಥಿಂಗ್ ರಾಂಗ್, ಅದರಲ್ಲಿ ಯಾವ ತಪ್ಪು ಕೂಡ ಇಲ್ಲ. ಆದರೆ ಆ ಸಾಧ್ಯತೆ ಇತ್ತಾ? ಮತ್ತು ಈ ಮುಸ್ಲಿಂ ಜನಾಂಗವನ್ನು ಆ ರೀತಿಯ ಥಿಂಕ್ ಮಾಡೋ ರೀತಿಯಲ್ಲಿ ಮಾಡಿದವರಲ್ಲಿ ಯಾರು ಅಂದಾಗ ಪ್ರಮುಖವಾಗಿ ಅವರನ್ನು 1920ರಿಂದ ಅವರನ್ನು ಹೇಗೋ ಸ್ವಾತಂತ್ರ್ಯದ ಬಗ್ಗೆ ಹೊಂದ್ಕೊಂಡು ಬರ್ತಾ ಇರೋ ಜನಗಳನ್ನ ತೀರಾ ಒಲಿಸ್ಕೋಬೇಕು ಅಂತ ಹೇಳಿ ಹಾಳು ಮಾಡಿದವರು ಯಾರು ಅಂದರೆ ಮುಖ್ಯವಾಗಿ ಹಿಂದೂ ಸಮಾಜದಿಂದ ಗಾಂಧಿ. ಯಾಕೆಂದರೆ ಆ ಸಮಯದಲ್ಲಿ ಖಿಲಾಫತ್ ಮೂವ್ಮೆಂಟ್ ಅಂತ ನಡೆಯುತ್ತೆ. ಇವತ್ತು ನಾನು ಅನೇಕ ದಲಿತ ಮುಖಂಡರು ಇವ್ರನ್ನೆಲ್ಲ ಕೇಳಿದೆ, ಅವರು ತಿರುವು ಹಾಕಿದ್ದಾರೆ. ಖಿಲಾಫತ್ ಮೂವ್ಮೆಂಟ್ ಅಂದರೆ ಏನು ಅಂತ ನನ್ನ ಕೇಳಿದ್ರು. ಖಿಲಾಫತ್ ಅಂದರೆ ಖಲೀಫಾ ಅಂದರೆ ಧರ್ಮಗುರು, ಧರ್ಮದ ಗುರುವೇ ದೇಶ ಆಳಬೇಕು. ಆ ಖಲೀಫಾ ಅನ್ನೋದು ಟರ್ಕಿ ಭಾಷೆಯಲ್ಲಿ, ಟರ್ಕಿಶ್ ಇದರಲ್ಲಿ ಖಿಲಾಫತ್ ಮೂವ್ಮೆಂಟ್ ಅಂತ ಯಾಕೆ ಶುರುವಾಗುತ್ತೆ ಅಂತ ಹೇಳಿದ್ರೆ, ಮೊದಲನೇ ಮಹಾಯುದ್ಧದ ನಂತರ ಅಲ್ಲಿ ಆಟೋಮನ್ ಎಂಪೈರ್ ಅಂತ ಇರುತ್ತೆ, ಇಲ್ಲಿ ಟರ್ಕಿ ಮತ್ತು ಅರಬ್ ದೇಶಗಳಲ್ಲಿ ದೊಡ್ಡ ಇರೋದು, ಏನೋ ರಾಜ್ಯ ಆಳಿದ ದೊಡ್ಡ ಪಂಗಡ ಆಟೋಮನ್ ಎಂಪೈರ್. ಅದನ್ನು ಸೋಲಿಸ್ತಾರೆ ಬ್ರಿಟಿಷರು ಮತ್ತು ಅದರ ಜೊತೆಗಿದ್ದವರು ಸೋಲಿಸಿ ಆ ದೇಶಗಳನ್ನ ಬೇರೆ ಬೇರೆ ಮಾಡ್ತಾರೆ. ಆಗ ಅಲ್ಲಿ ಕ್ರಾಂತಿ ನಡೆಯುತ್ತೆ, ಚಳುವಳಿ ನಡೆಯುತ್ತೆ. ಆ ಚಳುವಳಿ ಖಿಲಾಫತ್ ಮೂಮೆಂಟ್. ಇಂಡಿಯಾದಲ್ಲಿ ಕೆಲವು ಮುಸ್ಲಿಮರು ಶುರು ಮಾಡ್ತಾರೆ. ಕೆಲವು ಮುಸ್ಲಿಮರು ಕೇರಳದಲ್ಲಿ, ಅಲಹಾಬಾದ್ನಲ್ಲಿ, ಪಂಜಾಬ್, ಆಗ ಅನ್ಡಿವೈಡೆಡ್ ಪಂಜಾಬ್, ಈಗ ಪಾಕಿಸ್ತಾನ ಇದೆ, ಅಲ್ಲಿ ಶುರು ಮಾಡ್ತಾರೆ. ಅದೇನು ತುಂಬ ದೊಡ್ಡ ಲೆವೆಲ್ಗೆ ಹೋಗೋದಿಲ್ಲ. ಆ ದೊಡ್ಡ ಲೆವೆಲ್ಗೆ ಹೋಗದೇ ಇದ್ದಾಗ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ನಲ್ಲಿ ಅಷ್ಟು ಹೊತ್ತಿಗಾಗಲೇ ಕಾಂಗ್ರೆಸ್ ಇವ್ರ ಹಿಡಿತಕ್ಕೆ ಬಂದಿರುತ್ತೆ. ಕಾಂಗ್ರೆಸ್ ದೇಶದ ಜನಗಳನ್ನ ತನ್ನ ಹಿಡಿತಕ್ಕೆ ತೊಗೊಂಡಿರುತ್ತೆ. ಗಾಂಧಿ ಕಾಂಗ್ರೆಸ್ಸಿನ ಹಿಡಿತಕ್ಕೆ ತೊಗೊಂಡಿರ್ತಾರೆ. ಅಲ್ಲಿ ಖಿಲಾಫತ್ ಮೂಮೆಂಟ್ಗೆ ಬೆಂಬಲ ವ್ಯಕ್ತಪಡಿಸ್ಬಿಡ್ತಾರೆ ಗಾಂಧಿ. ಖಿಲಾಫತ್ ಮೂಮೆಂಟ್ಗೆ ಬೆಂಬಲ ವ್ಯಕ್ತಪಡಿಸಿದಾಗ ಅದನ್ನು ಬಲವಾಗಿ ಅಪೋಸ್ ಮಾಡೋದು ಯಾರು ಅಂದರೆ, ಆಗಿನ್ನೂ ಅಂಬೇಡ್ಕರ್ ಮುಂಚೂಣಿಗೆ ಬಂದಿಲ್ಲ, ಸಾಮೂಹಿಕ ಚಳುವಳಿ ಆ ಮುಂಚೂಣಿಗೆ ಬಂದಿಲ್ಲ.
ಆಗ ಅದನ್ನು ವಿರೋಧಿಸೋರು ಯಾರು ಅಂತ ಹೇಳಿದ್ರೆ ಮೊಹಮ್ಮದ್ ಅಲಿ ಜಿನ್ನಾ. ಆತ ಬರೀತಾರೆ, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ ಕಾಂಗ್ರೆಸ್ ನಡೆಸ್ತಾ ಇರೋದು ಸೆಕ್ಯುಲರ್ ಹೋರಾಟ, ಧರ್ಮರಹಿತ ಜಾತಿರಹಿತ ಹೋರಾಟ. ಅದರಲ್ಲಿ ಯಾವುದೋ ಒಂದು ರಿಲಿಜಿಯಸ್ ಮೂಮೆಂಟ್ನ ತರಬೇಡಿ ನೀವು. ಖಿಲಾಫತ್ ಮೂಮೆಂಟ್ ಈಸ್ ಎ ರಿಲಿಜಿಯಸ್ ಮೂಮೆಂಟ್, ಧಾರ್ಮಿಕ ಚಳುವಳಿ ಅದು ನಮ್ಮ ದೇಶಕ್ಕೂ ಇದಿಲ್ಲ, ಮುಸ್ಲಿಮರ ದಾರಿ ತಪ್ಪಿಸಬೇಡಿ ಅನ್ನೋದನ್ನ ಬರೀತಾರೆ. ಗಾಂಧಿ ಒಪ್ಪಲ್ಲ. ಇಲ್ಲ, ಮುಸ್ಲಿಮರು ನಾವು ಅಣ್ಣ ತಮ್ಮಂದಿರು, ನಮ್ಮ ದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ, ಅವ್ರು ಇದ್ದಿದ್ದೇನೋ ಹಿಂದೂ ಮುಸ್ಲಿಮ್ನ ಯೂನಿಫೈ ಮಾಡಬೇಕು, ಯೂನಿಟಿ ಮಾಡಬೇಕು ಮತ್ತು ತನ್ನ ತೆಕ್ಕೆಗೆ ತಗೋಬೇಕು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ತಮ್ಮ ತೆಕ್ಕೆಗೆ, ಗಾಂಧಿಯ ತೆಕ್ಕೆಗೆ ಹಿಂದೂಗಳಾಗಲೇ ಬರ್ತಾ ಇರ್ತಾರೆ, ಇವ್ರನ್ನ ತಗೋಬೇಕು ಅನ್ನೋ ಕಾರಣಕ್ಕೆ ಬೆಂಬಲ ಕೊಡ್ತಾರೆ. ಆದರೆ ಅದು ಶಾಂತಿಯಿಂದ, ಸಹನೆಯಿಂದ ನಡೀತಾ ಇದೆ ಚಳವಳಿ, ಅಸಹಕಾರ ಚಳವಳಿ, ಬ್ರಿಟಿಷರ ವಿರುದ್ಧ. ಅವ್ರು ಗಲಾಟೆ ಮಾಡ್ತಾ ಇದ್ರು. ಇಂಡಿಯಾಗೆ ಸ್ವಾತಂತ್ರ್ಯ ಚಳವಳಿಗಿಂತಲೂ ದೊಡ್ಡದಾಗಿ ಮಾಡ್ತಾ ಇರೋದು ಅಲ್ಲಿ ಕೊಡಿ ಅಂತ, ಟರ್ಕಿಗೆ ಆ ಸ್ವಾತಂತ್ರ್ಯವನ್ನು ಕೊಡಿ, ಖಿಲಾಫತ್ ಕಂಟ್ರೋಲ್ನಲ್ಲಿ ಆ ದೇಶ ಅಧೀನದಲ್ಲಿ ಇರಲಿ ಅಂತ. ಇವರು ಮಾಡೋದಿಲ್ಲ. ಕಾಂಗ್ರೆಸ್ನವರು ಕೂಡ ಭಾಳಷ್ಟು ಜನ ಹಿಂದೂಗಳು ಅದ್ರ ಪರ ಮಾತನಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಕೇರಳದಲ್ಲಿ ಮಾಪಿಳ್ಳೆಗಳು ಅನ್ನುವ ಮುಸ್ಲಿಂ ಸಮುದಾಯ ಇದೆ, ಅವರು ಇದ್ದಕ್ಕಿದ್ದಾಗೆ ಒಂದು ದಿನ ವೈಲೆನ್ಸಿಗೆ ತಿರುಗಿಬಿಡ್ತಾರೆ. ಅವರ ಘೋಷಣೆ ಇದ್ದದ್ದು ಬ್ರಿಟಿಷರ ವಿರುದ್ಧ, ಆದರೆ ವೈಲೆನ್ಸಲ್ಲಿ ತಿರುಗಿ ಬೀಳೋದು ಹಿಂದೂಗಳ ವಿರುದ್ಧ. ಹಿಂದೂಗಳು ಎಷ್ಟು ಜನ ಆ ವೈಲೆನ್ಸ್ನಲ್ಲಿ ಸಾಯ್ತಾರೆ ಅಂತ ಹೇಳಿದ್ರೆ ಸಾವಿರಾರು ಜನ ಸಾಯ್ತಾರೆ. 1919 ಒಂದು ವರ್ಷದ ಅವಧಿಯಲ್ಲಿ ರೇಪ್ಗಳು ಕೇಳೋ ಹಾಗಿಲ್ಲ. ಮತ್ತು ಕನ್ವರ್ಷನ್ ಕೂಡ ಕಡಿಮೆ ಅಂದ್ರೂ 1000 ಮೇಲೆ ಕುಟುಂಬಗಳು ಭಯದಿಂದ ಕನ್ವರ್ಟ್ ಆಗ್ತವೆ. ಇದನ್ನು ಗಾಂಧಿ ಗಮನಕ್ಕೆ ತರ್ತಾರೆ. ಗಾಂಧಿ ಗಮನಕ್ಕೆ ತಂದಾಗ ಗಾಂಧಿಯವರು ಹೇಳೋದು, ಅವರು ಒಂದು ಜನ ಹಿಂದೂಗಳನ್ನ ಕೊಂದರೆ ನಾವು ಸಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾವತ್ತಿದ್ರೂ ಸಾಯಬೇಕು. ಅಷ್ಟು ಜನ ಕೆಲವು ಹಿಂದೂಗಳನ್ನ ಕೊಂದು ಅವ್ರಿಗೆ ಸಮಾಧಾನ ಸಿಗೋದಾದರೆ, ಯಾಕೆ ಧರ್ಮ ಹೇಳಿದೆ, ನಿನ್ನ ಧರ್ಮ ಅಲ್ಲದೆ ಇರೋದನ್ನ ನೀನು ಕೊಲ್ಲು ಅಂತ ಹೇಳಿದೆ, ಆ ಕಾರಣಕ್ಕೆ ಅದು ಎಕ್ಸ್ಪ್ರೆಸ್ ಆಗಿದೆ. ರೇಪ್ ಬಗ್ಗೆ ಮಾತನಾಡಲ್ಲ. ಹಾಗೆಯೇ ಕನ್ವರ್ಟ್ ಆಗೋರು ಅವರು ಧರ್ಮದಲ್ಲಿ ಕನ್ವರ್ಷನ್ ಮಾಡು ಅಂತ ಇದೆ, ಅದನ್ನು ನಾವು ಸಹಾನುಭೂತಿಯಿಂದ ನೋಡಬೇಕು. ಇವರು ಅಪ್ಪಿ ತಪ್ಪಿ ಕೂಡ ಮುಸ್ಲಿಮರಿಗೆ ಅಹಿಂಸೆ ಹೇಳೋಕ್ಕೆ ಹೋಗಲ್ಲ. ನಿನ್ನ ಧರ್ಮದಲ್ಲಿ ಅಹಿಂಸೆ ಇಲ್ಲ, ಯಾವಾಗ ಬೇಕಾದರೂ ಕೆಲವು ಸನ್ನಿವೇಶಗಳಲ್ಲಿ ಬಳಸಬಹುದು, ಹಿಂಸೆನ ಬಳಸು ಅಂತ ಹೇಳ್ತಾರೆ. ಇದು ಬರೆದಿದ್ದಾರೆ. ಆ ಬರೆದಿರೋದನ್ನು ಇದರಲ್ಲಿ ಓದಿ ನೀವು. ಅಪೆಂಡಿಸಸ್ಸಲ್ಲೂ ಇದೆ, ಇದರಲ್ಲೂ ಇದೆ. ರೆಫರೆನ್ಸ್ ಕೊಡ್ತಾರೆ ಯಾರೋ ಅಂಬೇಡ್ಕರ್. ಜಿನ್ನಾ ಬೇಡ ಅಂತ ಹೇಳೋದನ್ನು ಇವ್ರು ಮಾಡಿಬಿಟ್ಟು ಕಡೆಗೆ ಆ ವೈಲೆನ್ಸ್ನು ಖಂಡಿಸೋದಿಲ್ಲ. ಆ ವೈಲೆನ್ಸ್ ಯಾವ ಮಟ್ಟಕ್ಕೆ ಹೋಗ್ಬಿಡುತ್ತೆ ಒಂದು ವರ್ಷ ಅಂದರೆ, ಸೀತೆ ಚಿನಾಲಿ ಅನ್ನೋ ಪಾಂಪ್ಲೆಟ್ಗಳನ್ನ ತರ್ತಾರೆ. ಹಿಂದೂಗಳು ರಾಮಾಯಣ ಸೀತೆ ಇಷ್ಟಪಡ್ತಾರೆ, ಸೀತೆ ಚಿನಾಲಿ ಅಂದರೆ ವೇಶ್ಯೆ. ಅದನ್ನು ಯಾರೋ ಒಬ್ಬ ರಂಜನ್ ಅನ್ನೋ ಒಬ್ಬ ಅದಕ್ಕೆ ವಿರುದ್ಧವಾಗಿ ಮುಸ್ಲಿಮರ ವಿರುದ್ಧ ಒಂದು ಪುಸ್ತಕ ಪ್ರಾಕ್ಟಿಸ್ತಾನೆ, ಅವನ್ನ ಕೊಲ್ತಾರೆ. ಇವೆಲ್ಲ ಹೇಳ್ತಾರೆ ಅಂಬೇಡ್ಕರ್. ಇದನ್ನು ಮಾಡಬಹುದಾ? ನೀನು ಯೂನಿಟಿ ಮಾಡೋದಕ್ಕೆ ಇದನ್ನು ಖಿಲಾಫತ್ ಮೂಮೆಂಟ್ ಬೇಕಾಗಿತ್ತಾ? ಆಮೇಲೆ ಬಹಳಷ್ಟು ಮುಸ್ಲಿಮರು, ಎಜುಕೇಟೆಡ್ ಮುಸ್ಲಿಮರು ಅದರ ವಿರುದ್ಧ ಇರ್ತಾರೆ, ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಹೊರಗಡೆ. ಆದರೆ ಮುಸ್ಲಿಂ ಲೀಗ್ ಇವರು ಕಾಂಗ್ರೆಸ್ ಒಪ್ಕೊಂಡ ತಕ್ಷಣ ಅದರ ಪರ ಹೋಗ್ಬಿಡುತ್ತೆ. ಜಿನ್ನಾ ಅದನ್ನು 1920 ವಿರೋಧ ಮಾಡಿದ್ದವರು 28 ಹೊತ್ತಿಗೆ ನಮಗೆ ಹಿಂದೂಗಳ ಜೊತೆ ಬೇಡ ಅನ್ನುವ ಇದು ಪಾಕಿಸ್ತಾನ ದೊಡ್ಡ ಧ್ವನಿಲಿ ಹೇಳಲ್ಲ, ಕ್ಷೀಣವಾದ ಧ್ವನಿಯಲ್ಲಿ ಶುರುವಾಗುತ್ತೆ. ಇವ್ರು ಹೇಳ್ತಾರೆ ಜಿನ್ನಾ ಮಹಾ ಎಜುಕೇಟೆಡ್, 100ಕ್ಕೆ 100ರಷ್ಟು ಇನ್ಕರಪ್ಟಿಬಲ್ ಮ್ಯಾನ್. ಅಂದರೆ ಕಾಂಗ್ರೆಸ್ನವ್ರು ಈಗಾಗಲೇ ಸಾಕಷ್ಟು ಇತ್ತು, ಇವೆಲ್ಲ ಅವರಲ್ಲಿ ಇರಲಿಲ್ಲ. ಅಂಥ ವ್ಯಕ್ತಿ ಬದಲಾಗ್ತಾರೆ ಅಂತ ಇದನ್ನೆಲ್ಲ ಹೇಳ್ಕೊಂಡು ಬಂದು ಪ್ರಾಚೀನ ಇತಿಹಾಸದಿಂದ ಶುರು ಮಾಡಿ ಬೇರೆ ಬೇರೆ ದೇಶಗಳಲ್ಲಿ ಏನೇನು ನಡೀತು ಅಂತ ಎಲ್ಲ ಹೇಳಿ ಕಡೆಗೆ ಅವರು ಬರೋದೇನು ಅಂತ ಹೇಳಿದ್ರೆ, 28ನೇ ಇಸ್ವಿಲಿ ಸ್ವಾತಂತ್ರ್ಯ ಸಿಕ್ತಿತ್ತು ನಮಗೆ. ಆದರೆ ಕಾಂಗ್ರೆಸ್ನ ಮೂಲಕ ಅದು ಒಬ್ಬ ಮುಸ್ಲಿಂ ಕೈಯಲ್ಲಿ ಇಳಿಸ್ತಾರೆ. ಆತ ಅಲ್ಲಿ ಸಭೆಗೆ ಹೋಗೋವರೆಗೂ ಗೊತ್ತಿಲ್ಲ. ಗಾಂಧಿ ಹೇಳ್ತಾರೆ ಅಂತ, ನಮಗೆ ಸ್ವರಾಜ್ಯ ಬೇಕು, ಆದರೆ ನಾವು ಬ್ರಿಟಿಷರ ಅಧೀನದಲ್ಲೇ ಸರ್ಕಾರ ಮಾಡಬೇಕು, ಸಂಪೂರ್ಣ ಸ್ವಾತಂತ್ರ್ಯ ಬೇಡ. ಆ ಮುಸ್ಲಿಂ ಅದನ್ನು ಓದಿ ಪ್ರೆಸ್ ಹೇಳಿ ಶಾಕ್ ಆಗ್ಬಿಟ್ಟು ಮಾರನೇ ದಿನ ಕೊಡ್ತಾನೆ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ, ಕಾಂಗ್ರೆಸ್ ತೊಗೊಂಡು, ಅದು ಗಾಂಧಿಯವರು ಹಿಂದಿನ ದಿನ ತಾನೇ ಅವರು ಬಂದಿರ್ತಾರೆ ಜೈಲಿನಿಂದ ಹೊರಗಡೆ. ಗಾಂಧಿಯವ್ರು ಕೊಟ್ಟದ್ದು ನನಗೆ ಇಷ್ಟ ಆಗಿಲ್ಲ ಅಂತಾನೆ. ಯಾಕೆ ಇಷ್ಟ ಆಗಲ್ಲ? ಆ ಥರ ಸ್ವಾತಂತ್ರ್ಯ ಬರೋದಕ್ಕೆ ಇವ್ರಿಗೂ ಇಷ್ಟ ಇರಲಿಲ್ಲ, ಸಾವರ್ಕರ್ಗೂ, ಗಾಂಧಿಗೂ ಇಷ್ಟ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅದನ್ನು ನಾವು ಅಂಬೇಡ್ಕರ್ ಓದ್ದಾಗಲೇ ಗೊತ್ತಾಗೋದು. ಅವತ್ತು ಮುಸ್ಲಿಮರು 25% ಇದ್ದರು. ಅವ್ರಿಗೆ 33% ನಿಮಗೆ ಕೊಡ್ತೀವಿ, ಲೆಜಿಸ್ಲೇಚರ್ ಮತ್ತು ಪಾರ್ಲಿಮೆಂಟ್ ಅಂದರೆ ಒಪ್ಪೋದಿಲ್ಲ, 50% ಕೊಡಿ. ಅಂಬೇಡ್ಕರ್ ಹೇಳ್ತಾರೆ.
ಪಾರ್ಟಿಷನ್ ಆಫ್ ಇಂಡಿಯಾದಲ್ಲಿ ಹೇಳೋದು 40ನೇ ಇಸ್ವಿನಲ್ಲಿ. ಆಗಲೂ ಸಹ ಡಿಮ್ಯಾಂಡ್ ಇರುತ್ತೆ, ಇಂಡಿಯಾದಲ್ಲಿ 50% ಕೊಡಿ. ಅಂದರೆ ಮೈನಾರಿಟಿ ರೈಟ್ಸ್ ಕೇಳ್ತಿಲ್ಲ ಅವರು, ಮೆಜಾರಿಟಿ ರೈಟ್ಸ್ನ ಕಿತ್ಕೊಳ್ತಿದ್ದಾರೆ. ಹಿಂದೂಗಳ ಹಕ್ಕನ್ನು ಕಿತ್ಕೊಳ್ತಿದ್ದಾರೆ, ನಮ್ಮ ಹಕ್ಕನ್ನು ಕಾಪಾಡಿ ಅಂತ ಹೇಳ್ತಿಲ್ಲ. ಕಾರಣ ಏನು ಅದಕ್ಕೆ? ಇತಿಹಾಸದಲ್ಲಿ 400 ವರ್ಷ ನಾವು ಆಳ್ವಿಕೆ ಮಾಡಿದ್ದೀವಿ, ನಮ್ಮ ನಂತರ ಇವರು ಬ್ರಿಟಿಷ್ ಬಂದಿದ್ದು ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ 1857 ಇರ್ಬೋದು, 1928 ಇರ್ಬೋದು, ಸ್ವಾತಂತ್ರ್ಯಕ್ಕೋಸ್ಕರ ಹಗಲು ರಾತ್ರಿ ಹಪಾಹಪಿಸ್ತಿದ್ದು ಮುಸ್ಲಿಮರು. ತುಂಬ ಒದ್ದಾಡ್ತಾರೆ ಸ್ವಾತಂತ್ರ್ಯ ಬರಲಿ. ಸ್ವಾತಂತ್ರ್ಯ ಬಂದಾಗ ನೀವು ಯಾರಿಂದ ಕಿತ್ಕೊಂಡಿದ್ದೀರಿ? ಮೊಘಲರಿಂದ, ನಮಗೆ ಕೊಟ್ಟೋಗಿ. ಸೊ ಹಾಗಾಗಿ ನೀವು ಎಷ್ಟೇ ಜನಸಂಖ್ಯೆ ಇರಲಿ 50%, ಇದನ್ನು ಅಂಬೇಡ್ಕರ್ ಒಪ್ಪಲ್ಲ, ಗಾಂಧಿ ಕೂಡ ಅದನ್ನು ಒಪ್ಪಲ್ಲ. 33% ಬರ್ತಾರೆ ಕಾಂಗ್ರೆಸ್ ಇವರೆಲ್ಲ. ಅದನ್ನು ಒಪ್ಪಿಸಬೇಕು, ಒಪ್ಪಿಸೋವರೆಗೂ ಸ್ವಾತಂತ್ರ್ಯ ಬೇಡ ಅನ್ನೋ ಕಾರಣಕ್ಕೋಸ್ಕರ 28ರಲ್ಲಿ ಬೇಡ ಅಂತಾರೆ. ಆದರೆ ಅದನ್ನು ದಿನ ಬೆಳೀತಾ ಹೋಗುತ್ತೆ. ಬೆಳೀತಾ ಹೋಗೋದ 40ನೇ ಇಸ್ವಿ ಬರುವ ಹೊತ್ತಿಗೆ ಜಿನ್ನಾ ನಾವು ಯಾವ ಕಾರಣಕ್ಕೂ ಬೇರೆ ಏನೂ ಒಪ್ಕೊಳ್ಳಲ್ಲ, ಪಾಕಿಸ್ತಾನ ಬೇಕು, ಒಂದು ಸಪ್ರೇಟ್ ದೇಶ ಬೇಕು, ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹೇಳ್ತಾರೆ. ಗಾಂಧಿ ಅದಕ್ಕೆ ಸಿದ್ಧರಿಲ್ಲ. ಆ ಸಮಯದಲ್ಲಿ ಪ್ರಿಂಟ್ ಆಗೋದು ಈ ಪುಸ್ತಕ. ಈ ಪುಸ್ತಕದಲ್ಲಿ ಇವರು ಹೇಳ್ಕೊಂಡು ಬರ್ತಾರೆ, ಇರೋದು ಎರಡೇ ಆಯ್ಕೆ, ದೇಶ ಡಿವೈಡ್ ಆಗಬೇಕು, ಇಲ್ಲ ಸಿವಿಲ್ ವಾರ್ ಆಗಬೇಕು. ಸಿವಿಲ್ ಇವರು ಹಿಂದೂಗಳು, ಇವರಷ್ಟು ಇದೇ ಪದಗಳನ್ನ ಬಳಸ್ತಾರೆ. ಅವರಲ್ಲಿ ಏನಂತ ಇದಿದೆ, ಮತ್ತು ಹಿಂಸೆಯನ್ನು ಇಷ್ಟಪಡ್ತಾರೆ. ಹಿಂದೂಗಳು ಪಡ್ತಾ ಇಲ್ಲ. ಆದರೆ ಹಿಂದೂಗಳು ಒಂದು ದಿನ ಅವರು ಕೂಡ ಹಿಂಸೆಯನ್ನು ಬಳಸುವ ಹಂತಕ್ಕೆ, ಇಷ್ಟಪಡೋ ಹಂತಕ್ಕೆ ಹೋಗಬಹುದು, ಹೋಗೋದು ಬೇಡ. ಆ ಥರ ಆಗುತ್ತೆ. ನಾವು ಒಟ್ಟಿಗೆ ಇದ್ದರೆ ಖಂಡಿತ ಸಿವಿಲ್ ವಾರ್ ಆಗುತ್ತೆ. ಸಿವಿಲ್ ವಾರ್ ಆದ ನಂತರ ಇಲ್ಲಿ ಇಸ್ಲಾಂನಲ್ಲಿ ಏನಿದೆ ಅಂತ ಹೇಳಿದ್ರೆ, ಬೇರೆ ದೇಶದಲ್ಲಿರೋ ಇಸ್ಲಾಂ ದೇಶಗಳು ಇಲ್ಲಿರೋ ಇಸ್ಲಾಂ ಜನಾಂಗಕ್ಕೆ ಬೆಂಬಲ ಕೊಡ್ತಾರೆ. ಆಫ್ಘಾನಿಸ್ತಾನ ಇರ್ಬೋದು, ಟರ್ಕಿ ಇರ್ಬೋದು, ಅರೇಬಿಕ್ ದೇಶಗಳಿರ್ಬೋದು, ಕೊಡ್ತಾರೆ. ಕೊಟ್ಟಾಗ ಇತಿಹಾಸ ಪುನರಾವರ್ತಿಸುತ್ತೆ. ಅಂದರೆ ಮೊಘಲರ ರೂಲ್ ಇತ್ತಲ್ಲ, ಆ ಸಮಯ ಕೊಟ್ಟೋಗುತ್ತೆ. ಅದು ಆಗಬಾರ್ದು ಅಂದರೆ ಹಿಂದೂಗಳು ಕೂಡ ವ್ಯಾಪಕ ಮಾರಣ ಹೋಮ ಮಾಡಬೇಕಾಗತ್ತೆ. ಸಿವಿಲ್ ವಾರ್, ಆ ಸಿವಿಲ್ ವಾರು ತಪ್ಪಬೇಕು ಅಂತ ಹೇಳಿದ್ರೆ ಕಡೆಯ ಪಕ್ಷ 10 ವರ್ಷ ಆದರೂ ಕೊಡಬೇಕು. ಪಾಕಿಸ್ತಾನ ಕೊಟ್ಟು 10 ವರ್ಷ ಸಪ್ರೇಟ್ ದೇಶನೇ ಅದು, ಆ ಸೆಂಟ್ರಲ್ ದೇಶನೋ ಇದೇ ಇಲ್ಲ. ಬ್ರಿಟಿಷರು ಹೋದ್ರ ನಂತರ ಹೇಳ್ತಿರೋದು, ಬ್ರಿಟಿಷರು ತೀರ್ಮಾನ ತಗೊಳ್ಳೋ ಸಂಗತಿನೇ ಅಲ್ಲ ಇದು ಅಂತಾರೆ. ಬ್ರಿಟಿಷ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಸಂಬಂಧ ಇರೋದು ಬರೀ ಹಿಂದೂ ಮುಸ್ಲಿಮರಿಗೆ, ಬ್ರಿಟಿಷ್ ಅಲ್ಲ. 10 ವರ್ಷ ಪಾಕಿಸ್ತಾನನ ಕೊಟ್ಟುಬಿಟ್ಟು 10 ವರ್ಷದ ನಂತರ ನಮ್ಗೆ ಇಷ್ಟ ಆಗ್ತಿಲ್ಲ ಅಂದರೆ ಬೇಕಾದ್ರೆ ತಿರುಗಿ ಮತ್ತೆ ಒಂದಾಗಬಹುದು, ಆಗ ಸಿವಿಲ್ ವಾರ್ ಪ್ರಶ್ನೆ ಬರೋದಿಲ್ಲ. ಆದರೆ ಅದು ಕಷ್ಟ ಅದು ಅಂತ ಹೇಳಿ, ಅದೊಂದೇ ಇದು ಮಾರ್ಗ ಏನು ಅಂತ ಹೇಳಿದರೆ ಪಾಕಿಸ್ತಾನ ಆಗಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಅದನ್ನು ಹೇಳಿದಾಗ ಅವ್ರು ಹೇಳದೇ ಇರೋ ಸಂಗತಿಗಳು ಗೊತ್ತಾಗುತ್ತೆ. ಜಿನ್ನಾಗೂ ಇದೆಲ್ಲ ಗೊತ್ತಿರುತ್ತೆ. ಆದ ಧಾರ್ಮಿಕ ವ್ಯಕ್ತಿ ಅಲ್ಲ, ಸಾಮಾಜಿಕ ವ್ಯಕ್ತಿ. ಇಲ್ಲೇ ಇದ್ದರೆ ಸಿವಿಲ್ ವಾರ್ ಆಗಿ ಯಾರಿಗೂ ಇಷ್ಟ ಇಲ್ಲ. ಅದು ಜಿನ್ನಾಗೂ ಇಷ್ಟ ಅಲ್ಲ. ಹಿ ವಾಸ್ ಸೆಕ್ಯುಲರ್ ಬೈ ನೇಚರ್. ಹಿಂದೂ ಮುಸ್ಲಿಮ್ ಆದಾಗ ಮುಸ್ಲಿಮ್ರು ತುಂಬ ಜನ ಸಾಯ್ಬೋದು, ಹಿಂದೂಗಳು ತುಂಬ ಜನ ಸಾಯ್ಬೋದು, ಬೇಡ, ಬೇರೆ ಇನ್ನೇನೂ ಇಲ್ಲ ಅಲ್ಲಿ. ಅದನ್ನು ಇವರು ಒತ್ತಾಯ ಮಾಡಿ ಹೇಳ್ತಾರೆ. ಇದಾದ ನಂತರ ಆಗೋದೇನೋ 1942ರಲ್ಲಿ ಪಾಕಿಸ್ತಾನ ಆಗಿಲ್ಲ. ಆಗ ಮೊದಲನೇ ಸಾರಿಗೆ ಗಾಂಧಿ ಹೇಳಿದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಅದು ಬೋಗಸ್ ಮೂವ್ಮೆಂಟ್. ಅವ್ರಿಗೆ ಏನಾಗೋಗುತ್ತೆ, ಗಾಂಧಿಗೆ 42ರ ಹೊತ್ತಿಗೆ ಈ ಪುಸ್ತಕ ಬೇರೆ ಬಂದಿರುತ್ತೆ. ಎಲ್ಲ ಇವರು ಓದಿರ್ತಾರೆ, ಮುಖ್ಯಸ್ಥರು ಓದಿರ್ತಾರೆ, ಜನಸಾಮಾನ್ಯರು ಓದಿಲ್ಲ. ಹಾಗೇ ಬಿಡುತ್ತೆ ಪಾಕಿಸ್ತಾನ, ಆಗೋದು ಬೇಡ. ಅದರಿಂದ ಸಿವಿಲ್ ವಾರ್ ಆಗಲಿ, ಮಾರಣ ಹೋಮಗಳು ನಡೀಲಿ, ರೇಪ್ಗಳು ನಡೀಲಿ, ಏನಾದರೂ ನಡೀಲಿ ಅನ್ನುವ ಹಂತಕ್ಕೆ ಗಾಂಧಿ ತಲುಪಿರ್ತಾರೆ. ಯಾಕೆ? ಗಾಂಧಿ ನಾನು ವಿಶ್ವ ಮಾನವ, ಆ ಮಹಾತ್ಮ ಅನ್ನೋದನ್ನ ಹೇಗೆ ತಗೊಂಡಿರ್ತಾರೆ ಒಳಗಡೆ ಅಂದರೆ, ಚಿಂತಕರು ಅವ್ರ ಚಿಂತನೆಗಳನ್ನ ಡೌಟ್ ಮಾಡ್ತಾನೆ ಇರ್ತಾರೆ. ಇವರು ತಮ್ಮ ಮಹಾತ್ಮಗಿರಿಯನ್ನು ಡೌಟ್ ಮಾಡೋದಿಲ್ಲ. ನಾನು ಜಗತ್ತಿನ ಮಹಾತ್ಮ ಆಗಬೇಕು, ಜೀಸಸ್ ಥರ ಆಗಬೇಕು, ಬುದ್ಧ ಇವ್ರನ್ನೆಲ್ಲ ಮೀರಿಸಬೇಕು. ಅದಕ್ಕೋಸ್ಕರ 1 ಲಕ್ಷ ಜನ, 2 ಲಕ್ಷ ಜನ, 5 ಲಕ್ಷ ಜನ ವಾರ್ ನಡೆದು, ಸಿವಿಲ್ ವಾರ್ ನಡೆದು ಸತ್ರು, ಏನೂ ಇಲ್ಲ. ಆ ಕಾರಣಕ್ಕೆ ಕ್ವಿಟ್ ಇಂಡಿಯಾ ಮಾಡೋದು. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಕಾಂಗ್ರೆಸ್ ಬಿಟ್ಟು ಯಾರೂ ಕೊಡೋದಿಲ್ಲ, RSS ಕೊಡೋದಿಲ್ಲ, ಅಥವಾ ಮುಸ್ಲಿಂ ಲೀಗೂ ಕೊಡೋದಿಲ್ಲ, ಯಾರೂ ಕೊಡೋದಿಲ್ಲ. 47ರಲ್ಲಿ ಸ್ವಾತಂತ್ರ್ಯ ಬರುತ್ತೆ. ಇನ್ನೂ ಇದರಲ್ಲಿ ಅವ್ರು ಹೇಳಿರೋ ಅನೇಕ ವಿಷಯಗಳಿದೆ. ಗಾಂಧಿ ಬಿಟ್ಟು ಬರೀ ಗಾಂಧಿಯನ್ನು ಕಣ್ಸೋಕೆ ಇಟ್ಕೊಂಡಿಲ್ಲ ಅವರು. ಹಿಂದೂ ಮೈಂಡ್ ಹೇಗಿದೆ, ಮುಸ್ಲಿಂ ಮೈಂಡ್ ಹೇಗಿದೆ, ಜಗತ್ತಿನ ಮೈಂಡ್ ಹೇಗಿದೆ, ಜಗತ್ತು ಹೇಗೆ ಬೆಳೀತು, ಅದನ್ನು ಹೇಳ್ತಾರೆ. ಮುಂದೆ ಮಾತನಾಡ್ತೀನಿ. ನಮಸ್ಕಾರ.